सहनाववतो सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छंकर भगवत पूज्यपाद महासद्गुरुभ्यो नमः। श्री श्री सच्चिदानंदेन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धायां माण्डूक्यरहस्य विवृतिः नाम देवभाषायाः कृतौ तुरीये अलातशान्तिप्रकरणे अद्य एकोनशततम्याः कारिकायाः विवृतिभागः तत्रापि अवशिष्टविवृतिभागः इदानीं विचार्यते। अग्रे तावत् श्री श्री स्वामिचरणानां प्रशस्तिश्लोकमेकं पठित्वा तान् शिरसा प्रणम्य इदानीं एकोनशततम्याः कारिकायाः अवशिष्टविवृतिभागं यथा स्वामिपादानुग्रहं विचारयामः। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। अथ
ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ ಪಾದೈರ್ವಿರಚಿತಾಯಾಂ ಮಾಂಡೂಕ್ಯ ರಹಸ್ಯ ವಿವೃತೌ ಚತುರ್ಥಂ ಅಲಾತಶಾಂತಿ ಪ್ರಕರಣಂ. ತತ್ರ ಏಕೋನಶತತಮೀ ಕಾರಿಕಾ. ಅಸ್ಯಾಹ ಕಾರಿಕಾಯಾಹ ಅವಶಿಷ್ಟ ವಿವೃತಿ ಭಾಗಃ ಇದಾನೀಂ ವಿಚಾರ್ಯತೆ ವಿಚಾರಯಾಮಃ. ಓಂ ಕ್ರಮತೇನ ಹಿ ಬುದ್ಧಸ್ಯ ಜ್ಞಾನಂ ಧರ್ಮೇಷು ತಾಯಿನಃ ಸರ್ವೇ ಧರ್ಮಾಸ್ತಥಾ ಜ್ಞಾನಂ ನೈತದ್ಬುದ್ಧೇನ ಭಾಷಿತಂ. ಕ್ರಮತೇನ ಹಿ ಬುದ್ಧಸ್ಯ ಜ್ಞಾನಂ ಧರ್ಮೇಷು ತಾಯಿನಃ ಸರ್ವೇ ಧರ್ಮಾಸ್ತಥಾ ಜ್ಞಾನಂ ನೈತದ್ಬುದ್ಧೇನ ಭಾಷಿತಂ. ಕಾರಿಕೆ ಇದು. ಈ ಒಂದು ಗೌಡಪಾದರು ಈ ಒಂದು ಕಾರಿಕೆಯನ್ನು ನೋಡಿದಾಗ ಇದರ ಅರ್ಥವನ್ನು ನಾವು ಮನನ ಮಾಡಿದ್ದೇವಲ್ವಾ. ಇದನ್ನು ನೋಡಿದಾಗ ನಮಗೇನು ಅನಿಸುತ್ತೆ? ಬಹುಶಃ ಈ ಉಪಾಂತ್ಯ ಕಾರಿಕೆಯನ್ನು ಗೌಡಪಾದರು ಯಾಕೆ ಬರೆದಿರಬಹುದು? ಇದರ ತನಕ ಏನು ಹೇಳಿದರೋ 4ನೇ ಅಲಾತಶಾಂತಿ ಪ್ರಕರಣದಲ್ಲಿ ಎಲ್ಲದರ ಸಾರಭೂತವಾದ ಒಂದು ಪೂರ್ವಾರ್ಧ ಹೇಳಿಬಿಟ್ರು. ಕ್ರಮತೇನ ಹಿ ಬುದ್ಧಸ್ಯ ಜ್ಞಾನಂ ಧರ್ಮೇಶು ತಾಯಿನಃ ಅಂದ್ಬಿಟ್ಟು ಸರ್ವೇ ಧರ್ಮ ತಥಾ ಜ್ಞಾನಂಚ ಅಂತ ಇಷ್ಟನ್ನ ಸಿದ್ಧಾಂತವನ್ನು ಹೇಳಿ ಮುಂದೆ ಏನು ಹೇಳಿದ್ರು? ನೈತದ್ಬುದ್ಧೇನ ಭಾಷಿತಂ ಅಂತಂತ ಹೇಳಿದ್ರು. ನ ಏತತ್ ಬುದ್ಧೇನ ಇತ್ಯುಕ್ತೆ ಗೌತಮ ಬುದ್ಧೇನ ನ ಭಾಷಿತಂ ಅಂತ ಹೇಳಿದ್ರು. ಇದರ ಒಂದು ಪ್ರಕೃತ ಏನಿತ್ತು ಗೌಡಪಾದರಿಗೆ? ಯಾಕೆ ಹೇಳಬೇಕಾಗಿತ್ತು? ಇಷ್ಟನ್ನೇ ಹೇಳಿ ಮುಕ್ತಾಯ ಮಾಡ್ಬೋದಾಗಿತ್ತಲ್ಲ. ಸುಮ್ಮನೆ ಅವ್ರು ಹೇಳಿಲ್ಲ ಇವ್ರು ಹೇಳಿಲ್ಲ ಅಂತ ಹೇಳೋದು ಸ್ವಲ್ಪ ಅಪ್ರಸ್ತುತ ಅಲ್ವೇ? ಸ್ವಾಮಿ, ನಿಮ್ಮ ಸಿದ್ಧಾಂತ ಹೇಳಿ, ಅದನ್ನು ಬಿಟ್ಬಿಟ್ಟು ಇದನ್ನ ಅವ್ರು ಹೇಳಿಲ್ಲ, ಇದನ್ನ ಇವ್ರು ಹೇಳಿಲ್ಲ ಅಂತ ಹೇಳಿ ನಿಮ್ಮ ಒಂದು ಸಿದ್ಧಾಂತವನ್ನು ನೀವೇ ವೈಭವೀಕರಿಸ್ಕೊಳ್ತಕ್ಕಂಥದ್ದು ಯಾವ ನ್ಯಾಯ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೋಸ್ಕರ ಅದಕ್ಕೆ ಉತ್ತರ ಈ ಸ್ವಲ್ಪ ಈ ಒಂದು ಪ್ರಕರಣವನ್ನು ನಾವು ನೋಡಿದಾಗ ನೋಡಿದ್ದೇವೆ, ನಮಗೆ ಗೊತ್ತಾಗ್ತದೆ. ಯಾಕೆ? ಬಹುಶಃ 98ನೇ ಕಾರಿಕೆಯವರೆಗೂ ಕೂಡ ಭಗವಾನ್ ಗೌಡಪಾದರು ಏನನ್ನು ಹೇಳಿದ್ರೋ ಅದನ್ನು ಸ್ವಲ್ಪ ತಿಳ್ಕೊಂಡ್ರು ಜನಗಳು, ಸ್ವಲ್ಪ ಸರಿಯಾಗಿ ತಿಳ್ಕೊಳ್ಳಿಲ್ಲ. ಮತ್ತು ತಿಳ್ಕೊಳ್ಳಿಲ್ಲ ಅಂತಲ್ಲ, ಅವರೇನು ಮಹಾಪಂಡಿತರು, ಮೇಧಾವಿಗಳು. ಏನು ಮಾಡಿದ್ರು? ತಮ್ಮ ಒಂದು ಸಿದ್ಧಾಂತಕ್ಕೆ ಅನುಗುಣವಾಗಿ ಅರ್ಥ ಮಾಡ್ಕೊಂಡ್ಬಿಟ್ರು. ಅರ್ಥ ಮಾಡ್ಕೊಂಡ್ಬಿಟ್ಟು ಏನು ಮಾಡಿಬಿಟ್ರು? ಗೌಡಪಾದರು ಇರೋವಾಗಲೇ, ಗೌಡಪಾದರು ಜೀವಿಸಿರುವಾಗಲೇ ಏನಂತ ಹೇಳಿಬಿಟ್ರು? ಶುರು ಮಾಡಿದ್ರು, ಓಹೋ ನೋಡ್ರಿ ಭಗವಾನ್ ಗೌಡಪಾದರು. ಆವಾಗಲೇ ಎಷ್ಟೊಂದು ಪ್ರಸಿದ್ಧಿ ಬಂದ್ಬಿಟ್ಟಿದ್ರು ಗೌಡಪಾದರು. ಇಷ್ಟೊಂದೆಲ್ಲ ಕಾರಿಕೆಯನ್ನು ಬರೆದು, ಸುಮಾರು 200ಕ್ಕೂ ಜಾಸ್ತಿ ಕಾರಿಕೆಯನ್ನು ಬರೆದು ಪ್ರಸಿದ್ಧರಾಗಿ ಬಿಟ್ಟಿದ್ರು. ಇಂತಹ ಗೌಡಪಾದರೂ ಕೂಡ ಯಾರು ಗೊತ್ತೇನ್ರಿ? ನಮ್ಮವರು ಅಂತ ಯಾರು ಹೇಳಿದ್ದು? ಈ ಬುದ್ಧನ ಅನುಯಾಯಿಗಳು ನಮ್ಮವರೇ ಕಣ್ರಿ ಇವರು ಕೂಡ ಬೌದ್ಧರೇ, ಒಂದು ವಿಧದಲ್ಲಿ ಬೌದ್ಧರೇ. ಆದರೆ ಏನು ಮಾಡಿದ್ದಾರೆ ಪಾಪ? ಅವರ ಸಂದರ್ಭ ಏನೋ ಇತ್ತು. ಅವರು ಪರಂಪರಾಗತವಾಗಿ ಈ ಒಂದು ನಮ್ಮ ಅದ್ವೈತ ಸಂಪ್ರದಾಯಕ್ಕೆ, ವೈದಿಕ ಸಂಪ್ರದಾಯಕ್ಕೆ, ಉಪನಿಷತ್ ಸಂಪ್ರದಾಯಕ್ಕೆ ಸೇರಿದವರಾದರು. ಅದನ್ನು ಬಿಡೋಕ್ಕಾಗೋದಿಲ್ಲ. ಯಾಕೆಂದರೆ ಜಾತಿಯಿಂದ ಅವರು ಉಪನಿಷತ್ ಸಂಪ್ರದಾಯದವರು. ಆದ್ದರಿಂದ ಆ ಉಪನಿಷತ್ ಸಂಪ್ರದಾಯ ಎಂಬತಕ್ಕಂಥ ಶಾಲನ್ನು ಮಾತ್ರ ಹೊದ್ಕೊಂಡಿದ್ದಾರೆ ಅಷ್ಟೇ. ಅವರ ಹೃದಯ ಏನು? ಹೃದಯ ಬುದ್ಧ ಹೃದಯ. ನೋಡಿ ಹೇಗೆ ಹೇಳಿದ್ದಾರೆ, ಒಂದೊಂದು ಪದನೂ ಕೂಡ ನಮ್ಮ ಸೌಗತ ಸಮಯದಲ್ಲಿ ಇರತಕ್ಕಂಥದ್ದು ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಯಾರು? ಆಗಿನ ಕಾಲದಲ್ಲಿ ಅವರಿದ್ದಾಗಲೇ ಅವರ ಎದುರಿಗೆ ಕೆಲವರು ಹೇಳಿ ಶುರು ಮಾಡಿಬಿಟ್ರು. ಆಗ ಗೌಡಪಾದರು ಯೋಚನೆ ಮಾಡ್ತಾರೆ, ಓಹೋ ಇವರಿಗೆ ಹೀಗೆಲ್ಲ ಸುತ್ತಿ ಬಳಸಿ
ಏನೋ ಒಂದು ಇಂಡೈರೆಕ್ಟ್ ಅಂತ ಹೇಳ್ತೀವಲ್ಲ, ಇಂಡೈರೆಕ್ಟ್ ಮೆಥಡ್ ಅಂತ, ಹಾಗೆ ಹೇಳಿದ್ರೆ ಪ್ರಯೋಜನ ಆಗೋದಿಲ್ಲ. ಬಾಯಿ ಬಿಟ್ಟು ಏನು ಕಂಠೋಕ್ತವಾಗಿ ನೋಡ್ರಿ, ಇದನ್ನ ಭಗವಾನ್ ಬುದ್ಧ ಇದನ್ನ ಹೇಳಲಿಲ್ಲ ಅಂತ ಕಂಠೋಕ್ತವಾಗಿ ಹೇಳಿಬಿಡೋಣ. ಇದುವರ ತನಕ ನಾನು ಹೇಳಲಿಲ್ಲ, ಏನು ಅದನ್ನು ಒಂದು ಬೇರೆ ವಿಧದಿಂದ ಹೇಳಿದೆ ಬೇರೆ ವಿಧದಿಂದ ಹೇಳಿದೆ, ನೇರವಾಗಿ ನೋಡ್ರಿ ಇದನ್ನು ನಿಮ್ಮ ಬುದ್ಧ ಹೇಳಿಲ್ಲ ಅಂತ ಹೇಳಲಿಲ್ಲ. ಓ, ಇದು ಇವ್ರಿಗೆ ಅರ್ಥ ಆಗೋದಿಲ್ಲ ಅಂತ ಕಾಣುತ್ತೆ, ಯಾಕೋ ಏನೋ ತಪ್ಪರ್ಥ ಮಾಡ್ಕೊಂಡ್ಬಿಟ್ಟಿದಾರಪ್ಪ. ತಪ್ಪರ್ಥ ಮಾಡ್ಕೊಂಡಿದ್ದಾರೋ ಇಲ್ಲ ಸ್ವಧರ್ಮದಲ್ಲಿ ಅಂಧಶ್ರದ್ಧೆನೋ ಗೊತ್ತಿಲ್ಲ, ಏನೋ ಹೇಳ್ತಾ. ಆದ್ದರಿಂದ ಬಾಯಿ ಬಿಟ್ಟು ಕಂಠೋಕ್ತವಾಗಿ ನೋಡ್ರಿ ಇದು ಬುದ್ಧನಿಂದ ಹೇಳಲ್ಪಟ್ಟಿಲ್ಲ ಅಂತ ಒಂದು ವಾಕ್ಯ ಸೇರಿಸ್ಬಿಡೋಣ ಅಂತ ಹೇಳಿಬಿಟ್ರು. ಏನು ಮಾಡಿದ್ರು, ನೈತದ್ಬುದ್ಧೇನ ಭಾಷಿತಂ ಅಂತ ಕಂಠೋಕ್ತವಾಗಿ ಹೇಳಿಬಿಟ್ರು. ನೋಡಿ, ಇದರ ಪೂರ್ವಾರ್ಧದಲ್ಲೂ ಕೂಡ ಬುದ್ಧ ಬಳಸಿದ್ದಾರೆ ಬುದ್ಧ ಅನ್ನೋ ಪದನ, ಕ್ರಮತೇನ ಹಿ ಬುದ್ಧಸ್ಯ ಅಲ್ವಾ. ಅಲ್ಲಿ ಏನು, ಅಲ್ಲಿ ಬುದ್ಧ ಅಂದರೆ ಗೌತಮ ಬುದ್ಧ ಅಲ್ಲ, ಅಲ್ಲಿ ಪರಮಾರ್ಥದರ್ಶಿ ಅಂತಂತ. ಇಲ್ಲಿ ಮಾತ್ರ ಬುದ್ಧ ಅಂದರೆ ಗೌತಮ ಬುದ್ಧ ಅಂತ ಕಂಠೋಕ್ತವಾಗಿ ಹೇಳಿ ಇದು ಬುದ್ಧನಿಂದ ಹೇಳಲ್ಪಟ್ಟಿಲ್ಲ. ಎಲ್ಲವನ್ನು ಹೇಳದ ಬುದ್ಧ ಸರಿ, ಒಪ್ಕೊಳ್ತೇವೆ ನಾವು, ಅದನ್ನು ಇಲ್ಲ ಅಂತ ನಾವು ಅಲ್ಲಿಗಳಿತಾ ಇಲ್ಲ. ವಿಜ್ಞಾನದವರೆಗೂ ಕೂಡ ಬುದ್ಧ ಏನೇನು ಹೇಳಿದ್ದಾನೆ ಅವೆಲ್ಲವೂ ಕೂಡ ಅದ್ವೈತ ವೇದಾಂತಕ್ಕೆ ಸಮ್ಮತವಾಗಿರ್ತಕ್ಕಂಥದ್ದೇ. ಅದರಲ್ಲಿ ಏನೂ ಯಾವುದು ಎರಡನೆಯ ಮಾತಿಲ್ಲ. ಆದರೆ ಏನು ಮಾಡಿದ್ದಾನೆ, ಆ ವಿಜ್ಞಾನವೂ ಕೂಡ ಅದಕ್ಕೂ ಕೂಡ ಚಲನೆಯನ್ನು ಹೇಳಿಬಿಟ್ಟಿದ್ದಾರೆ. ಉಪನಿಷತ್ತಿನಲ್ಲಿ ಏನು ಹೇಳಿದ್ದಾರೆ, ಆ ವಿಜ್ಞಾನ ಅಂತ ಏನಿದೆ ಅದಕ್ಕೂ ಸಾಕ್ಷಿಯಾಗಿ, ಅದಕ್ಕೂ ಸೂಕ್ಷ್ಮವಾಗಿ, ಮತ್ತೆ ಅದಕ್ಕಿಂತಲೂ ಮಿಗಿಲಾಗಿರತಕ್ಕಂತಹ ಯಾವ ಚಲನೆಯೂ ಇಲ್ಲದೆ ಇರತಕ್ಕಂತಹ ಚಲನೆ. ಯಾವ ಚಲನೆ, ಎಲ್ಲಿ ಹೋಗ್ಬೇಕು ಚಲನೆಗೆ? ಚಲನೆ ಹೋಗ್ಬೇಕಂದ್ರೆ ಇನ್ನೊಂದು ಜಾಗ ಇದ್ದಿರ್ತಾರೆ. ಚಲನೆ ಅಂದರೆ ಆ ಚಲನೆ ಹೋಗೋದಕ್ಕೆ ಒಂದು ಜಾಗ ಬೇಕು, ಅದಿರಬಾರದಲ್ಲಿ. ಇರದೇ ಇರತಕ್ಕಂಥ ಜಾಗ ಎಲ್ಲಿದೆ? ಆದ್ದರಿಂದ ಯಾವುದು ಹೊಂದೋದಿಲ್ಲ ಅಂತ ಹೇಳಿ ವೇದಾಂತದಲ್ಲಿ ನೋಡ್ರಿ ಆ ಉಪನಿಷತ್ ಪ್ರತಿಪಾದ್ಯವಾದ ಯಾವುದನ್ನು ಹೇಳಿದ್ದಾರೆ, ಬ್ರಹ್ಮ ಅಂತ ಹೇಳಿದ್ದಾರೆ. ಇದು ಇಲ್ಲಿವರೆಗೂ ಸರಿಯಾಗಿದೆ ಬುದ್ಧ ಹೇಳಿದ್ದು. ಆದರೆ ಬುದ್ಧ ಇದನ್ನು ಮಾತನ್ನು ಹೇಳಲಿಲ್ಲ. ಅವನು ಯಾಕೆ ಹೇಳಲಿಲ್ಲವೋ ಗೊತ್ತಾಗಿಲ್ಲ. ಬಹುಶಃ ಅವನಿಗೆ ಜ್ಞಾನೋದಯ ಆಯಿತು, ಸುಮ್ಮಿಗೆ ಎದ್ದು ಬಿಟ್ಟ, ಮುಗಿದೋಯ್ತಲ್ಲಿಗೆ. ಹೌದು ತಾನೆ? ಆದ್ದರಿಂದ ಇವಾಗ ಜ್ಞಾನೋದಯವಾದ ಮೇಲೆ ಒಬ್ಬೊಬ್ಬರಿಗೂ ಒಂದೊಂದು ಥರ ಸ್ಥಿತಿ ಇರುತ್ತೆ. ಒಬ್ಬೊಬ್ಬರಿಗೆ ಜ್ಞಾನೋದಯವಾಯಿತು, ಇಡೀ ಭಾರತ ದೇಶವನ್ನು 3 ಸಾರಿ ಕಾಲ್ನಡಿಗೆ ಸುತ್ತರು ಪ್ರಚಾರ ಮಾಡಿದ್ರು, ಎಲ್ಲೆಲ್ಲೂ ವಾದ ಮಾಡಿದ್ರು. ಯಾರು? ಶಂಕರರು. ಅದೇ ಅವರ ಗುರುಗಳು ಗೋವಿಂದ ಭಗವತ್ಪಾದರು, ಅವರು ಮಹಾಜ್ಞಾನಿಗಳು. ಏನು ಮಾಡಿದ್ರು? ಏನೂ ಮಾಡಲಿಲ್ಲ, ಎಲ್ಲೂ ಹೋಗಲಿಲ್ಲ. ಒಂದು ಗುಹೆಯಲ್ಲಿದ್ದರು, ಕಾಲು ಚಾಚ್ಕೊಂಡ್ರು, ಮಲಗಿಬಿಟ್ಟಿದ್ರು, ಕೂತ್ಕೊಂಡ್ರು, ಏನೋ ಮಾಡಿದ್ರು, ಒಂದು ಮಾತೂ ಆಡಲಿಲ್ಲ, ಯಾರ ಹತ್ರನೂ ಹೋಗಲಿಲ್ಲ. ಅವರೂ ಜ್ಞಾನಿಗಳು, ಇವರು ಜ್ಞಾನಿಗಳು. ಹಾಗೆ ಬುದ್ಧರು ಆಗಿರ್ಬೋದು, ಯಾರಿಗೆ ಗೊತ್ತು ಅಂತ ಹೇಳಿ ನಾನು ಇದನ್ನು ಕಂಠೋಕ್ತವಾಗಿ ಹೇಳಿಬಿಡೋಣ ಅಂತ ಹೇಳಿ ಭಗವಾನ್ ಗೌಡಪಾದರು ಇದನ್ನು ಹೇಳಿರ್ಬೋದು ಅಂತ. ಏನೋ ಇದು ನಮ್ಮ ಒಂದು ಕಲ್ಪನೆ. ಯಾತಕ್ಕೆ ಕಲ್ಪನೆ? ಇಲ್ಲಿ ನೇರವಾಗಿ ನೈತದ್ಬುದ್ಧೇನ ಭಾಷಿತಂ ಅಂತ ಹೇಳೋಕ್ಕೆ ಏನು ಕಾರಣ ಇತ್ತು? ಯಾಕೆ ಹೇಳಬೇಕಾಗಿತ್ತು? ಬರೀ ತಮ್ಮ ಒಂದು ಸಿದ್ಧಾಂತ ಹೇಳಿದ್ರೆ ಸಾಕಾಗಿತ್ತು, ಅದರಲ್ಲಿ ಮಂಗಳ ಮಾಡ್ಬೋದಾಗಿತ್ತು. ಯಾತಕ್ಕೆ? ಬಹುಶಃ ಆಗಿನ ಕಾಲ ಇವರಿಗೆ ಜನಗಳು ಹೇಳ್ಕೊಂಡು ತಿರುಗಿದ್ರು ಅಂತ ಕಾಣುತ್ತೆ. ಅಯ್ಯೋ ಅವ್ರು ಬೌದ್ಧರೇ ಕಣ್ರಿ ಅವರು ಅಂತ ಹೇಳ್ಕೊಂಡು, ಇದನ್ನು ನೋಡಿ ಕೇಳಿ ಬಂದನ್ನು ಅವರು ಇದು ಮಾತನ್ನು ಹಾಕಿರಬೇಕು ಅಂತ ನಮಗೆ ತೋರುತ್ತೆ ಅಂತಕ್ಕಂಥದ್ದು ನಮ್ಮ ಕಲ್ಪನೆ ಅಷ್ಟೇ. ಇದಕ್ಕೆಲ್ಲೂ ಪ್ರಮಾಣ ಇಲ್ಲ, ಏನೂ ಇಲ್ಲ. ಇರಲಿ, ಈಗ ಆ ಒಂದು 99ನೇ ಕಾರಿಕೆ ಅದನ್ನು
ಆ ತಾಯಿನಃ ಬುದ್ಧಸ್ಯ ಮತ್ತು ತಾಯಿನಃ ಇತ್ಯುಕ್ತೆ ಪರಮಾರ್ಥದರ್ಶಿನಃ ಇತ್ಯರ್ಥ. ಪರಮಾರ್ಥದರ್ಶಿನಃ ಮತೆ ಧರ್ಮೇಶು, ಧರ್ಮೇಶು ಇತ್ಯುಕ್ತೆ ಜೀವೇಶು ಸ್ಥಿತಂ ಜ್ಞಾನಂ ನ ಕ್ರಮತೆ. ಜ್ಞಾನಮಿತ್ಯುಕ್ತೆ ವಿಜ್ಞಾನಮಿತ್ಯರ್ಥ. ವಿಜ್ಞಾನಂ ನ ಕ್ರಮತೆ, ವಿಜ್ಞಾನಸ್ಯ ಚಲನಂ ನಾಸ್ತಿ. ಕುತಃ ತಥೈವ ಸರ್ವೇ ಧರ್ಮಾಃ ಸರ್ವೇ ಜೀವಾಃ ತಥೈವ ನ ಕ್ರಮತೆ. ಜ್ಞಾನಂ ನ ಕ್ರಮತೆ ತಥಾ ಧರ್ಮಾಃ ಅಪಿ ಜೀವಾಃ ಅಪಿ ನ ಕ್ರಮಂತೆ. ಇದು ನೈತದ್ಬುದ್ಧೇನ ಭಾಷಿತಂ ಅಷ್ಟೆ. ಇದನ್ನ ಅವ್ರು ಹೇಳಲಿಲ್ಲ. ಅಲ್ಲಿವರೆಗೂ ಸರಿಯಾಗಿ ಹೇಳಿದ್ರೆ ನಾವು ಏನು ಒಪ್ತಾ ಇಲ್ಲ, ವಿಜ್ಞಾನವಾದವನ್ನು ನಾವು ಒಪ್ತಾ ಇದ್ದೇವೆ, ಅವತ್ತು ಏನಿಲ್ಲ ಅಂತ ಹೇಳಿ ಈ ಒಂದು ಕಾರ್ಯಕ್ಕೆ ಏನು ಮಾಡಿದ್ರು, ಇದನ್ನು ಈ ಒಂದು ಅಂಶವನ್ನು ನಮ್ಮ ಸ್ವಾಮಿಪಾದರವರು ಮನಗಂಡು ಅವರೂ ಕೂಡ ಈ ಭಾಗದಲ್ಲಿ ಕಂಠೋಕ್ತವಾಗಿ ಹೇಳ್ತಾ ಇದ್ದಾರೆ. ಏನು ನೋಡಿ, ಇಲ್ಲಿ ಬೌದ್ಧ ಧರ್ಮ ಮತ್ತು ಈ ಸಿದ್ಧಾಂತ ವೇದಾಂತ ಧರ್ಮ, ವೇದಾಂತ ಪ್ರತಿಪಾದ್ಯವಾದ ಬ್ರಹ್ಮ ಇದೆಯಲ್ಲ ಅದು, ಮತ್ತು ಬುದ್ಧನವಾದ ಇದು ಏನು, ಇದಕ್ಕೆ ವೈಲಕ್ಷಣ್ಯ ಅಂತಕ್ಕಂಥದ್ದು ಹೇಗೆ ಕಾಣ್ತಾ ಇದೆ? ಅತ್ಯಂತ ಸ್ಫುಟವಾಗಿ ಕಾಣ್ತಾ ಇದೆ. ಹಿಂದೆನೂ ಕಾಣ್ತಾ ಇತ್ತು, ಆದರೆ ಅಷ್ಟೊಂದು ಸ್ಫುಟ ಇರಲಿಲ್ಲ. ಅದನ್ನು ನೋಡಬೇಕಾಗಿತ್ತು. ಸುತ್ತಿ ಬಳಸಿ ಹೇಳಿದ್ರು, ಅವರ ಅಭಿಪ್ರಾಯ ಕೊಟ್ಟಿದ್ರು. ಆದರೆ ಕೆಲವ್ರಿಗೆ ಅರ್ಥ ಆಯಿತು, ಕೆಲವ್ರಿಗೆ ಅರ್ಥ ಆಗೋದಿಲ್ಲ. ಕೆಲವ್ರಿಗೆ ಏನು ಅರ್ಥ ಆಗಲ್ಲ, ಕೆಲವರು ನೇರವಾಗಿ ಹೇಳಬೇಕು, ಇದರ ಅರ್ಥ ಆಗಲ್ಲ ಅವ್ರಿಗೆ ಅಲ್ವಾ? ನೇರವಾಗಿ ಅಂಟೋಗ್ತಾ ಹೇಳಬೇಕು. ಹಾಗೆ ಇಲ್ಲಿ ಏನು ಮಾಡಿದ್ದಾರೆ, ಸ್ಪಷ್ಟವಾಗಿ ಸ್ಫುಟವಾಗಿ ಎರಡಕ್ಕೂ ಕೂಡ ವೈಲಕ್ಷಣ್ಯವನ್ನು ಹೇಳಿ, ಅವನ ಹೆಸರನ್ನೇ ಹೇಳಿ ಇಲ್ಲಿ ಈ ಒಂದು ಸಿದ್ಧಾಂತವನ್ನು ಹೇಳಿದ್ದಾರೆ ಗೌಡಪಾದರು ಅಂಥೇಳಿ ತಾವು ಅದಕ್ಕೆ ವಿವರಣೆಯನ್ನು ಬರೀತಾ ಇದ್ದಾರೆ. ಇದು ಹಿಂದೆ ಹೇಳಿದ್ದ ಭಾಗ ನೋಡ್ರು ಸ್ವಲ್ಪ. ಅಪಿಚ ಸೌಗತ ಮತ ದ್ವೈಲ, ಇಲ್ಲಿ 560 ಸೌಗತ ಮತಾತ್ ವೈಲಕ್ಷಣ್ಯಂ ಸಿದ್ಧಾಂತಸ್ಯ ಸ್ಫುಟೀಕೃತಮೇವ ಅತ್ರ. ಹಿಂದೇನು ಹೇಳಿದ್ರು, ಸೌಗತ ಮತಕ್ಕೂ ಮತ್ತು ನಮ್ಮ ಸಿದ್ಧಾಂತಕ್ಕೂ, ಸಿದ್ಧಾಂತ ವೇದಾಂತ ಸಿದ್ಧಾಂತ, ಅದಕ್ಕೂ ಕೂಡ ವೈಲಕ್ಷಣ್ಯ ಏನು ಅಂತಕ್ಕಂಥದ್ದು ವಿಸ್ತಾರವಾಗಿ ಹೇಳಿದ್ರು. ಆದರೆ ಇಲ್ಲಿ ಸ್ಫುಟೀಕೃತಮೇವ ಅತ್ರ, ಸ್ಫುಟೀಕೃತಮೇವ ಅಂದರೆ ಅದನ್ನೇ ಸ್ಫುಟೀಕೃತ ಮಾಡಿದೆ. ಅಂದ್ರೇನು, ಹಿಂದೆ ಹೇಳಿದ್ದನ್ನೇ, ಹಿಂದೆ ಹೇಳಿದೆ ಇದು, ಅದನ್ನೇ ಇಲ್ಲಿ ಸ್ಪಷ್ಟೀಕರಣಗೊಳಿಸಿದ್ದಾರೆ. ಅದು ಬಾಯಿ ಬಿಟ್ಟು ಅವ್ರ ಹೆಸರು ಹೇಳಿ ಸ್ಪಷ್ಟೀಕರಣ ಅಂತ ಅರ್ಥ. ನೋಡೋಣ, ಇದೆಲ್ಲ ಹಿಂದೆ ಹೇಳಿರ್ತಕ್ಕಂಥದ್ದು, ಇದು ಚೆನ್ನಾಗಿ ಗೊತ್ತಾಗುತ್ತೆ. ಅಪಿಚ ಅತ್ರ ಪ್ರಕರಣೆ ಬಾಹ್ಯಾರ್ಥ ಅಸ್ತಿತ್ವವಾದಿನಂ ವಿಜ್ಞಾನವಾದಿ ಯುಕ್ತಿಯ ವಾರಯಿತ್ವ. ನೋಡಿ, ಇದು ಸಂಕ್ಷೇಪ ಹೇಳ್ತಾ ಇದೆ. ಬಾಹ್ಯಾರ್ಥಾಸ್ತಿತ್ವವಾದಿನಂ ವಿಜ್ಞಾನವಾದ ಯುಕ್ತಿಯ ವಾರಯಿತ್ವ. ವಿಜ್ಞಾನವಾದಿನಮಪಿ ತದೀಯಾ ಏವ ಯುಕ್ತಿಯ ತಸ್ಮಾನ್ನ ಜಾಯತೆ ಚಿತ್ತಂ ಚಿತ್ತದೃಶ್ಯಂ ನ ಜಾಯತೆ ಇತ್ಯುಕ್ತ್ವಾ. ಇಲ್ಲಿವರೆಗೆ ಅರ್ಥ ಮಾಡಿಸ್ಕೊಳ್ಳ. ನೋಡಿ, ಅರ್ಥ ಸುಲಭವಾಗಿದೆ, ಹಿಂದೆ ನಾವು ನೋಡಿದ್ವಲ್ಲ. ನೋಡಿ, ಬಾಹ್ಯಾರ್ಥವಾದಿಗಳು, ಬಾಹ್ಯಾರ್ಥಾಸ್ತಿತ್ವವಾದಿಗಳು ಏನು, ಎಲ್ಲ ಬಾಹ್ಯಾರ್ಥಗಳು ಕೂಡ ವಸ್ತುತ ಇವೆ ಅಂತ ಹೇಳತಕ್ಕಂಥ ಬೌದ್ಧರ ಒಂದು ಪಂಗಡ. ಅದನ್ನು ಏನು ಮಾಡಿದ್ರು, ವಿಜ್ಞಾನವಾದಿ ಯುಕ್ತಿಯ, ಅದನ್ನು ಬೌದ್ಧರ ಇನ್ನೊಂದು ಪಂಗಡವಾದ ವಿಜ್ಞಾನವಾದಿಗಳು ಏನು ಯುಕ್ತಿ ಮಾಡ್ತಾರೆ, ಏನು ನ್ಯಾಯವನ್ನು ಹೇಳಿದನ್ನು ಮಾಡ್ತಾರೆ, ಅದನ್ನು ಅದೇ ನ್ಯಾಯದಿಂದ ಆ ಬಾಹ್ಯಾರ್ಥವಾದವನ್ನು ನಿರಾಕರಣೆ ಮಾಡಿದ್ದಾಯಿತು. ಸರಿ, ಇದಕ್ಕೆ ನಿರಾಕರಣೆ ಮಾಡುವುದಕ್ಕೆ ಉಪಯೋಗಿಸ್ಕೊಂಡಿರ್ತಕ್ಕಂಥ ಸಾಧನ ಯಾವುದು? ಆ ಸಾಧನ ಯಾರದ್ದದು? ಅದು ಅವರದ್ದೇ, ವಿಜ್ಞಾನವಾದಿಗಳದ್ದು. ಅವರದ್ದೇ ಸಾಧನವನ್ನು ಇಟ್ಕೊಂಡು ಅವರ ಸಿದ್ಧಾಂತವನ್ನು ತಳ್ಳಿ ಹಾಕಿದ್ರು. ಅದನ್ನು ವಿಜ್ಞಾನವಾದಿ ಬೌದ್ಧರು ಮಾಡಿದ್ದಾರೆ, ಅದನ್ನೇ ಮಾಡಿದ್ದಾರೆ. ಮತ್ತು ಮುಂದೆ ಏನಾಯಿತು, ಆ ವಿಜ್ಞಾನವಾದಿಗಳನ್ನೂ ಕೂಡ ಏನು ಮಾಡಿದ್ರು ಈ ವೇದಾಂತಿಗಳು, ತದೀಯ ಏವ ಯುಕ್ತಿಯ, ಅಂದರೆ ಅವರ ಯುಕ್ತಿಯಿಂದಲೇ, ಅವರು ಏನೇನು ಹೇಳಿ ಇಲ್ಲ ರೀ ವೇದಾಂತ ಸಿದ್ಧಾಂತ ಸರಿ ಇಲ್ಲ ಅಂತ ಹೇಳೋದಕ್ಕೆ ಯಾವ ಯುಕ್ತಿಯನ್ನು ಬಳಸಿದ್ದರೋ
ಅದೇ ಯುಕ್ತಿಯನ್ನೇ ವೇದಾಂತಿಗಳು ಬಳಸಿ ನೋಡಿ, ನಿಮ್ಮ ಯುಕ್ತಿ ನೀವೇ ಹೇಳ್ತಾ ಇದ್ದೀರಲ್ಲ, ಅದಕ್ಕೆ ಹೀಗರ್ಥ, ಅಯ್ಯೋ ನೀವು ತಪ್ಪರ್ಥ ಮಾಡಿಕೊಂಡು ಆ ಯುಕ್ತಿಯನ್ನು ಬಳಸಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದೀರಾ ನೀವು ಅಂತ ಹೇಳಿ ಅವರದೇ ಯುಕ್ತಿಯಿಂದ ತದೀಯ ಏವ ಯುಕ್ತಿಯ ಏನು ಹೇಳಿದ್ರು, ತಸ್ಮಾನ್ ನ ಜಾಯತೆ ಚಿತ್ತಂ ಚಿತ್ತದೃಶ್ಯಂ ನ ಜಾಯತೆ. ಚಿತ್ತಕ್ಕೂ ಕೂಡ ಚಲನ ಇಲ್ಲ, ಚಿತ್ತ ದೃಶ್ಯಕ್ಕೂ ಚಲನ ಇಲ್ಲ. ಇಲ್ಲಿ ಚಿತ್ತ ಅಂದ್ರೇನು? ಚಿತ್ತ ಅಂದ್ರೂ ಒಂದೇ, ವಿಜ್ಞಾನ ಅಂದ್ರೂ ಒಂದೇ. ಇಲ್ಲಿ ಹಾಕ್ಬಿಟ್ಟಿದ್ದಾರೆ. ಇತ್ಯುಕ್ತ ವಿಜ್ಞಾನಸ್ಯ ಚಿತ್ತ ಅಪರನಾಮಧೇಯಸ್ಯ, ಚಿತ್ತ ಅಪರನಾಮಧೇಯಸ್ಯ ಅಂದರೆ ಚಿತ್ತಕ್ಕೆ ಅಪರನಾಮಧೇಯವಾಗಿರ್ತಕ್ಕಂಥ ಅಂದರೆ ಪರ್ಯಾಯ ನಾಮಧೇಯವಾಗಿರ್ತಕ್ಕಂಥ ಇನ್ನೊಂದು ಹೆಸರಾಗಿರ್ತಕ್ಕಂಥ ವಿಜ್ಞಾನ. ಚಿತ್ತಕ್ಕೆ ಇನ್ನೊಂದು ಹೆಸರು ವಿಜ್ಞಾನ. ಇದು ಏನಾಗಿದೆ, ಇಂತಹ ಇದು ಪರಮಾರ್ಥತಃ ಅಜ. ಈ ತತ್ವ ಇದೆಯಲ್ಲ, ಇದು ಪರಮಾರ್ಥವಾಗಿ ಇದು ಅಜವಾಗಿದೆ. ಮತ್ತೆ ಅದು ಅಜ ಅಮರ ಹೇಳಿ ಅಸಂಗತ್ವಂ ಅದ್ವಯಾತ್ಮತ್ವಂಚ ಅಸಕೃತ ಆವೇದಿತಂ. ಇದು ಅಸಕೃತ ಅಂದರೆ ಬಹಳಷ್ಟು ಸಲ. ಸಕೃತ್ ಅಂದರೆ ಒಂದು ಸಲ, ಅದಕ್ಕೆ ಬಹಳಷ್ಟು ಸಲ ಆವೇದಿತಂ ಹೇಳಿದ್ದಾಯಿತು. ಆತ್ಮನಾಂಚ ಸರ್ವೇಷಾಂ ಅಜಾದ್ವಯ ಆತ್ಮೈಕ ಸ್ವರೂಪಾಣಾಂ ಪ್ರಕೃತಿತಃ ಏವ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವತಃ ಪರಿಕೀರ್ತಿತ. ಮತ್ತೆ ಈ ಆತ್ಮ ಇದ್ದಾರಲ್ಲ, ಆತ್ಮರುಗಳು ಅಂದರೆ ಯಾವುದು? ಈ ಪರಮಾತ್ಮ ಅಂದರೆ ಜೀವಾತ್ಮ. ಇಲ್ಲಿ ಈ ಜೀವಾತ್ಮರುಗಳು ಯಾರು? ಧರ್ಮರುಗಳು ಅಂತ ಅನ್ನೋದು ಅವರ ಪರಿಭಾಷೆ. ಅದು ಯಾರು? ಬೌದ್ಧರ ಪರಿಭಾಷೆ. ಸಾಮಾನ್ಯ ಅವ್ರು ಬಳಸ್ತಾರೆ ಧರ್ಮ ಅಂತ. ಏನು ಈ ಧರ್ಮರುಗಳು, ಜೀವರುಗಳು ಏನು, ಅವರು ಕೂಡ ಎಲ್ಲ ಜೀವರುಗಳು ಕೂಡ ಏನಾಗಿದ್ದಾರೆ? ಪರಮಾರ್ಥವಾಗಿ ಅಜ, ಅದ್ವಯ ಮತ್ತು ಆತ್ಮೈಕ ಸ್ವರೂಪ, ಮತ್ತು ಪರಮಾತ್ಮನಿಗಿಂತ ಭಿನ್ನವಾಗಿ ಇಲ್ಲ ಏಕಸ್ವರೂಪ. ಮತ್ತು ಪ್ರಕೃತಿತಃ ಏವ ಸ್ವಭಾವದಿಂದಲೇ ಅವರು ಏನಾಗಿದ್ದಾರೆ? ನಿತ್ಯ ಶುದ್ಧ ನಿತ್ಯ ಬುದ್ಧ ನಿತ್ಯ ಮುಕ್ತ ಸ್ವಭಾವತಃ ಪರಿಕೀರ್ತಿ. ಅವರು ನಿತ್ಯ ಶುದ್ಧ ಬುದ್ಧ ಮುಕ್ತರಾಗಿದ್ದಾರೆ ಸ್ವಭಾವತಃ. ಆದಿಶಾಂತಾಹ ಆದಿಬುದ್ಧಾಹ ಸರ್ವೇ ಧರ್ಮಾಹ ಅಂತ ಹೇಳಿದ್ದಾರಲ್ಲ, ಹಾಗೆ ಹೇಳಿ ಇದನ್ನು ಹೇಳಿದ್ದಾಯಿತು. ಮತ್ತು ಅಸತ್ಕಾರ್ಯವಾದಶ್ಚ ಸೌಗತ ಸಮ್ಮತಃ ಅಸತ್ಕೃತ್ ಸುಸ್ಪಷ್ಟಂ ದೂಷಿತವೋ ಅತ್ರ. ಇನ್ನು ಅಸತ್ಕಾರ್ಯವಾದ, ಈ ವೈಶೇಷಿಕರ ಅಸತ್ಕಾರ್ಯವಾದ, ಅಣುವಾದ ಅಂತಕ್ಕಂಥದ್ದು, ಇವೆಲ್ಲವನ್ನೂ ಕೂಡ ವೇದ ಬಾಹ್ಯವಾದ ವಾದಗಳನ್ನು ಅದನ್ನ ಏನು ಮಾಡಿದ್ರು? ಈ ಬೌದ್ಧರು ಅದನ್ನು ಒಪ್ಕೊಂಡಿದ್ರು. ಅದರಲ್ಲಿ ತಗೊಂಡು ನಾವು ಸ್ವೀಕಾರ ಮಾಡಿ ಅದರ ಮೇಲೆ ಇವರು ಮನೆ ಕಟ್ಟಿದ್ರು. ಅದನ್ನ ಏನು ಅಸಕೃತ ಅದನ್ನು ಕೂಡ ಬಹಳ ಸರಿ ಸುಸ್ಪಷ್ಟಂ ದೂಷಿತ. ಅಸಕೃತ್ ಸುಸ್ಪಷ್ಟಂ ಬಹಳ ಸಾರಿ ಸುಸ್ಪಷ್ಟವಾಗಿ ಅದನ್ನು ಕೂಡ ನಿರಾಕರಣೆ ಮಾಡಿದ್ದಾಯಿತು. ಯಾವುದು? ಈ ಬೌದ್ಧರ ಅಸತ್ಕಾರ್ಯವಾದವನ್ನು, ವೈಶೇಷಿಕರ ಅಸತ್ಕಾರ್ಯವಾದವನ್ನು ಹಿಂದೆ ನಿರಾಕರಣೆ ಮಾಡಿದ್ದಾಗಿತ್ತು. ಈ ಬೌದ್ಧರ ಅಸತ್ಕಾರ್ಯ ಮಾಡಿದ್ರು. ಮತ್ತು ಸತಃ ಅಜಸ್ಯಾಪಿ ಮಾಯೆಯ ಜನ್ಮ ಯುಜ್ಯತೆ ಇತಿ ಚೋಕ್ತಂ. ಮತ್ತು ಏನ್ರಿ ಜನ್ಮ ಹೇಳಿದ್ದಾರಲ್ಲ ಅಂತಂದರೆ, ಇರ್ತಕ್ಕಂತಹ ಇದ್ದಕ್ಕೆ ಏನು ಒಂದು ವಸ್ತು ಇದ್ದುಬಿಟ್ಟಿದೆ, ಸತಃ ಇದ್ದುಬಿಟ್ಟಿದೆ, ಅದಕ್ಕೆ ಅದು ಏನು ಅಜ, ಅದಕ್ಕೆ ಹುಟ್ಟಿಲ್ಲ. ಆದರೂ ಕೂಡ ಮಾಯೆಯಿಂದ ಅದಕ್ಕೆ ಹುಟ್ಟನ್ನು ಹೇಳಿದ್ದಾರೆ. ಅದು ಮಾಯೆ ಅಷ್ಟೇ. ಮಾಯೆ ಅಂತಂದ್ರೆ ಒಂದೇ, ಭ್ರಾಂತಿ ಅಂದ್ರೆ ಒಂದೇ, ಅಧ್ಯಾಸ ಅಂದ್ರೆ ಒಂದೇ, ಅವಿದ್ಯೆ ಅಂದ್ರೆ ಒಂದೇ. ಇದರಿಂದ ಒಂದು ಆ ಮಾಯೆಯಿಂದ ಮಾಯಾ ಜನ್ಮವನ್ನು ಹೇಳಿದ್ದಾರೆ. ಪರಮಾರ್ಥವಾಗಿ ಜನ್ಮ ಅಂತಕ್ಕಂಥದ್ದು ಯಾವ ಜೀವನಿಗೂ ಇಲ್ಲ ಅಂಥೇಳಿ ತದೇತತ್ ಅಜಾಯಮಾನೋ ಬಹುಧಾ ವಿಜಾಯತ ಇತಿ ಶ್ರುತಿಸಮ್ಮತಂ ಮತಂ ನೈರಾತ್ಮ್ಯವಾದಿನಾಂ ಕ್ಷಣಿಕ ವಿಜ್ಞಾನವಾದಿನಾಂ ಅಸತ್ಕಾರ್ಯವಾದಂ ಅಭಿಲಿಂಗಮಾನಾನಾಂ. ನೋಡಿ, ಹೀಗೆ ಈ ಅಜಾಯಮಾನೋ ಹೀಗೆ ಇಲ್ಲದೇ ಇದ್ದರೂ ಕೂಡ ಬಹಳವಾಗಿ ಹುಟ್ಟಿದಂತೆ ತೋರುತ್ತಾನೆ ಎಂಬುದಾಗಿ ಶ್ರುತಿ ಸಮ್ಮತವಾಗಿರತಕ್ಕಂತಹ ಮತ ಇದೆಯಲ್ಲ, ಅದು ಈ ನೈರಾತ್ಮ್ಯವಾದಿಗಳು ಬೌದ್ಧರು, ಶೂನ್ಯವಾದಿಗಳು ಅವರು, ಮತ್ತೆ ಕ್ಷಣಿಕ ಅವರಲ್ಲೇ ಇನ್ನೊಬ್ಬರು ವಿಜ್ಞಾನವಾದಿಗಳು, ಅವರು
ಮತ್ತು ಅಸತ್ಕಾರ್ಯವಾದ ಇವರೇನು ಕೆಲವರು ಇವ್ರಲ್ಲಿ ಕೆಲವರು ಅಸತ್ಕಾರ್ಯವಾದಂ ಅಭಿಲಿಂಗಮಾನಾನಾಂ ಅಸತ್ಕಾರ್ಯವಾದವನ್ನು ಸ್ವಲ್ಪ ಇವರು ಕೂಡ ಆಲಿಂಗನೆ ಮಾಡ್ಕೊಂಡಿದ್ದಾರೆ, ಅಂದರೆ ಅದನ್ನು ಆಶ್ರಯಿಸ್ಕೊಂಡಿದ್ದಾರೆ. ಅದನ್ನು ಆಶ್ರಯಿಸಿದಂಥ ಈ ಕ್ಷಣಿಕವಾದಿಗಳು ಮತ್ತು ನೈರಾತ್ಮ್ಯವಾದಿಗಳು ಏನಾದ್ರು ಮತ್ತೆ ಇನ್ನು ಬಹಳ ಮುಖ್ಯವಾದ ಒಂದು ಸಿದ್ಧಾಂತ ಬೌದ್ಧದಿದ್ದ ಅದು ಪ್ರತೀತ್ಯ ಸಮುತ್ಪಾದ. ಹಿಂದೆ ಎಲ್ಲ ವಿಸ್ತಾರವಾಗಿ ಹೇಳಿದರು, ಇದಿದೆ ಅದಿದೆ, ಇದಿಲ್ಲ ಅದಿಲ್ಲ, ಇದಿದ್ರೆ ಅದಿರುತ್ತೆ, ಅದಿದ್ರೆ ಅದಿರುತ್ತೆ, ಹೀಗೆ ಒಂದಕ್ಕೊಂದಕ್ಕೆ ಅಲ್ಲಿಗೆ 12 ತತ್ವವನ್ನು ಹೇಳಿದ್ದಾರಲ್ಲ. ಹಿಂದೆ ನಾವು ವಿಚಾರ ಮಾಡಿದ್ದೇವಲ್ಲ, 12 ಒಂದಕ್ಕೊಂದು ಸಂಬಂಧ. ಇದು ಪ್ರತೀತ್ಯ ಸಮುತ್ಪಾದ ಪಾದ ಆರಾಧಕಾನ. ನೋಡಿ ಪದಗಳನ್ನು ಇಲ್ಲಿ ಇಷ್ಟೆಲ್ಲ ಹೇಗೆ ಹಾಕಿದ್ದಾರೆ. ಪ್ರತೀತ್ಯ ಸಮುತ್ಪಾದ ಪಾದ ಆರಾಧಕಾನಾಂಚ ಸೌಗತಾನಾಂ ವಾದೇನ. ಇಂಥ ನಮ್ಮ ವಾದ ಇದೆಯಲ್ಲ, ಯಾವುದು ಈ ಒಂದು ಅಜಾತಿವಾದ, ಇದು ಸೌಗತವಾದೇನ. ಈ ಸೌಗತ ಇಂಥ ಬೌದ್ಧವಾದಕ್ಕೆ ನ ಕಥಂಚಿತಪಿ ಕಿಂಚನ ಸಾಮ್ಯಂ ಸಹತೆ. ಸ್ವಲ್ಪವಾದರೂ ಕೂಡ, ಎಲ್ಲೆಷ್ಟು ಕೂಡ, ಎಲ್ಲಿಯೂ ಕೂಡ ಇದು ಸಾಮ್ಯವನ್ನು ಪಡೆಯುವುದಿಲ್ಲ. ಇದಕ್ಕೆ ಸಾಮ್ಯ ಅಂತಕ್ಕಂಥದ್ದು ಇಲ್ಲ, ಪೂರ್ತಿಯಾಗಿ ವೈಲಕ್ಷಣ್ಯ. ಉಪನಿಷತ್ ಸಿದ್ಧಾಂತಕ್ಕೂ ಮತ್ತು ಬೌದ್ಧ ಸಿದ್ಧಾಂತಕ್ಕೂ ತತ ಇತಿ ಸ್ಫುಟಮೇವ ತತ್ವವಿವೇಚಕಾನ. ಇದು ತತ್ವವಿವೇಚಕರುಗಳಿಗೆ, ಅಂದರೆ ವಿಚಾರ ಮಾಡಿ ನೋಡುವವರಿಗೆ, ಆಳವಾಗಿ ವಿಚಾರವಾಗಿ ಅಂದರೆ ತಮ್ಮ ಒಂದು ಬುದ್ಧಿ ಸಾಮರ್ಥ್ಯದಿಂದ ನೋಡುವವರಿಗೆ ಬೇರೆ ಏನು ಆಶ್ರಯ ಅದಲ್ಲ. ಅವ್ರು ಹೇಳಿದ್ದಾರೆ, ಇವ್ರು ಹೇಳಿದ್ದಾರೆ, ಅವ್ರ ಶ್ರದ್ಧೆ ಭಕ್ತಿ ಏನಿಲ್ಲ. ಸ್ವತಂತ್ರವಾಗಿ ವಿಚಾರ ಮಾಡಿ ನೋಡುವವರಿಗೆ ಏನು ಸ್ಫುಟಮೇವ ದೃಶ್ಯತೆ, ಅತ್ಯಂತ ಸ್ಫುಟವಾಗಿ ಗೊತ್ತಾಗುತ್ತೆ ಅಂದ್ಬಿಟ್ಟು ಮುಂದೆ ಹೇಳ್ತಾರೆ. ಪ್ರಕರಣೆ ಬೌದ್ಧ ಗ್ರಂಥ ಉಪಲಬ್ಧ ಶಬ್ದ ಯುಕ್ತ್ಯುಪಾದಾನೆ ಪ್ರಯೋಜನಂ. ಆಯಿತು ಅಲ್ಲ ಸ್ವಾಮಿ, ಇವಾಗ ಇಷ್ಟೆಲ್ಲ ಮಾಡಿದ್ರಿ, ನೀವು ಅವರ ಒಂದು ಪಾರಿಭಾಷಿಕ ಪದಗಳನ್ನು ಯಾಕೆ ತಗೊಂಡ್ರಿ? ವೇದಾಂತದಲ್ಲಿ ಆ ಪದಗಳು ಇರಲಿಲ್ವಾ? ಇತ್ತಲ್ಲ, ಬೇಕಾದಷ್ಟಿತ್ತಲ್ಲ. ಉದಾಹರಣೆಗೆ ಈ ಧರ್ಮ ಅಂದರೆ ತಗೊಳ್ಳಿ ನೋಡೋಣ. ಜೀವ ಅಂತಂತ ಪ್ರಸಿದ್ಧವಾದ ಪದಾನೇ ಇದ್ದಾಗ ನೀವು ಯಾಕೆ ಧರ್ಮ ಅಂತ ತಗೊಂಡು ಇದು ಹೇಳ್ತೀರಾ ನೀವು ಅಂತಂದರೆ ಅದರ ಪ್ರಯೋಜನ ಇದೆಯಾ ನಿಮಗೆ? ಅಂದರೆ ಪ್ರಯೋಜನ ಇದೆ ಅಂದರೆ ನೋಡೋಣಪ್ಪ ಅಂತ ಹೇಳ್ಬಿಟ್ಟು ಇದನ್ನು ಹೇಳ್ತಾ ಇದ್ದಾರೆ ಸ್ವಾಮಿಪಾದರು. ಏನು ಪ್ರಯೋಜನ ಇದರಿಂದ? ಏನು ಅವರ ಪಾರಿಭಾಷಿಕ ಶಬ್ದಗಳನ್ನು ತೆಗೆದುಕೊಂಡು ನಾವು ನಮ್ಮ ಸಿದ್ಧಾಂತವನ್ನು ಹೇಳುವುದರಿಂದ ಏನು ಪ್ರಯೋಜನ? ನಿಮ್ಮ ಪಾರಿಭಾಷಿಕ ಪದನೇ ತಗೊಂಡು ಹೇಳ್ಬೋದಾಗಿತ್ತಲ್ಲ ನೀವು. ಅಂದರೆ ಏನು ಅದಕ್ಕೆ ಹೇಳ್ತಾರೆ. ಯತ್ ಪುನಃ ಬೌದ್ಧ ಗ್ರಂಥ ಸಾಮ್ಯಂ ಉದ್ಭಾವ್ಯತೆ ಚರಮೇ ಪ್ರಕರಣೆ ಕ್ವಚಿತ್ ಶಬ್ದತಃ ಕ್ವಚಿತ್ ಚ ಯುಕ್ತಿ ಉದಾಹರಣತಃ ಇತಿ ನ ತದ್ದೋಷಗಂಧಿತಾಂ ಆವಹತಿ. ನೋಡಿ, ಈ ಬೌದ್ಧ ಗ್ರಂಥ ಸಾಮ್ಯ ಈ ಒಂದು 4ನೇ ಪ್ರಕರಣದಲ್ಲಿ ಚರಮ ಅಂದರೆ ಕೊನೆಯ ಪ್ರಕರಣ 4ನೆಯ ಪ್ರಕರಣದಲ್ಲಿ ಈ ಒಂದು ಬೌದ್ಧ ಗ್ರಂಥಗಳಿಗೆ ಸ್ವಲ್ಪ ಸಾಮ್ಯ ನಮಗೆ ತೋರುತ್ತೆ. ಉದ್ಭವ ಆಗುತ್ತೆ, ಸಾಮ್ಯ ಉದ್ಭವ. ಯಾಕೆ ಅಂತಂದರೆ ಆ ಎಷ್ಟೋ ಪದಗಳು ಇಲ್ಲಿ ಬಂದ್ಬಿಟ್ಟಿವೆ. ಕೆಲವು ಕಡೆ ಆ ಪದಗಳೇ ಬಂದಿವೆ, ಕೆಲವು ಕಡೆ ಆ ಬೌದ್ಧರ ಯುಕ್ತಿಗಳನ್ನು ಬಳಸ್ಕೊಂಡಿದ್ದಾರೆ. ಅದರಿಂದ ಏನಾಗುತ್ತೆ, ಏನು ಸರಿ ಹೋಗಲ್ವಲ್ಲ ಅಂದರೆ ಇಲ್ಲಪ್ಪ, ಅದರಿಂದ ನತದೋಷಗಂಧಿತ ಮಾವಹತಿ, ಅದರಿಂದ ದೋಷ ಬರೋದಿಲ್ಲ ಅಂತಲ್ಲ, ದೋಷದ ಗಂಧವೂ ಬರೋದಿಲ್ಲ. ಏನು, ಅವರ ಪಾರಿಭಾಷಿಕ ಪದಗಳನ್ನು ತೆಗೆದುಕೊಂಡಿದ್ದರೂ, ಅವರ ನ್ಯಾಯಗಳನ್ನು ಯುಕ್ತಿಗಳನ್ನು ನಾವು ಸ್ವೀಕಾರ ಮಾಡಿದ್ದರೂ ಎಲ್ಲಷ್ಟೂ ಕೂಡ ದೋಷದ ವಾಸನೆಯೂ ಕೂಡ ಇರೋದಿಲ್ಲ ಇಲ್ಲ ಅಂತ ಹೇಳಿಬಿಟ್ಟು ಯತ್ ಕಾರಣಂ. ಯಾಕೆ ಅಂದರೆ ಪ್ರಚಲಿತ ಬೌದ್ಧ ಪ್ರಕ್ರಿಯಾ ಸಂವ್ಯವಹಾರತಃ ಅತ್ಯಂತಮೇವ ವೈಲಕ್ಷಣ್ಯಂ ವೇದಾಂತ ಪ್ರಕ್ರಿಯಾ ಸಂವ್ಯವಹಾರಸ್ಯ ಪ್ರದರ್ಶಯಿತು ಆಚಾರ್ಯೇಣ ತತ್ತದ್ವಚನ ವ್ಯಕ್ತಿಜಾತಂ ಅರ್ಥಾಂತರಾಭಿಧಾಯಕತ್ವೇ ನೈವ ಪ್ರಯುಜ್ಯತೆ ಅತ್ರ. ಇದು ನೋಡಿ, ವಿಚಾರ ಹೀಗೆ ಮಾಡಬೇಕು ಅಲ್ವಾ? ನೋಡಿ ಹೇಗೆ ಬರೀತಾ ಸ್ವಾಮಿಪಾದ ಅಂದರೆ, ನೋಡಿ ಪ್ರಚಲಿತ ಬೌದ್ಧ ಪ್ರಕ್ರಿಯಾ ಸಂವ್ಯವಹಾರ ಅಂದರೆ ನೋಡಿ ಪ್ರಸಿದ್ಧವಾಗಿರ್ತಕ್ಕಂಥ, ಎಲ್ಲರ ಬಾಯಲ್ಲೂ ಓಡಾಡ್ತಾ ಇರತಕ್ಕಂಥ
ಈ ಬೌದ್ಧದ ಒಂದು ಸಂವ್ಯವಹಾರ ಏನಿದೆ, ಅವ್ರು ಆಡೋ ಮಾತು, ಅವ್ರು ಮಾಡೋ ಯುಕ್ತಿ, ಇವೆಲ್ಲ ಏನಿದೆ ಅದು ವೇದಾಂತ ಪ್ರಕ್ರಿಯೆ ಯುಕ್ತಿಗೆ, ವೇದಾಂತ ಪ್ರಕ್ರಿಯೆ ಭಾಷೆಗೆ ಏನಾಗಿದೆ ಅತ್ಯಂತವಾಗಿ ಅದರಲ್ಲಿ ವೈಲಕ್ಷಣ್ಯ ತೋರ್ತಾ ಇದೆ ಎಂಬುದನ್ನ ತೋರಿಸುವುದಕ್ಕೋಸ್ಕರ ಆಚಾರ್ಯೇಣ ಭಗವತ, ಯಾರಂದ ಗೌಡಪಾದೇನ, ಆಚಾರ್ಯೇಣ ಭಗವತ ಗೌಡಪಾದರಿಂದ ಏನು ತತ್ತದ್ವಚನ ಜಾತಂ ಅರ್ಥಾಂತರಾಭಿದಾಯಕತ್ವೇನ ಇವ. ಇದು ಅವರು ಏನು ತತ್ತದ್ವಚನ, ಅವರು ಏನು ಪಾರಿಭಾಷಿಕ ಪದಗಳನ್ನು ಉಪಯೋಗಿಸಿದ್ರು ಅದಕ್ಕೆ ಅರ್ಥಾಂತರ ಅಭಿದಾಯಕತ್ವೇನ. ನೋಡಿ, ಅದರ ಅರ್ಥ ಹೀಗಲ್ಲ, ಅರ್ಥಾಂತರ ಬೇರೆ ಬೇರೆದೇ ಅರ್ಥ ಇದೆ ಅದಕ್ಕೆ ಅಂತ ಹೇಳಿ ಅದನ್ನು ಅವರಿಗೆ ತೋರಿಸಿಕೊಡುವುದಕ್ಕಾಗಿ ಏನು ಮಾಡಿದ್ರು, ಅದೇ ಪದಗಳನ್ನು ತಗೊಂಡಿದ್ರು. ಬೇರೆ ಪದಕ್ಕೊಂದು ಹಾಕ್ಬಿಟ್ಟಿದ್ರೆ ಏನಾಗಿತ್ತು ಆವಾಗ? ನೋಡ್ರಿ, ನಮ್ಮದಲ್ಲಿ ನಮ್ಮ ಪಾರಿಭಾಷಿಕ ಪದ ಇದು ನೋಡಿ, ಇದಕ್ಕೆ ಹೀಗರ್ಥ ಅಂತ ಹೇಳ್ತಾ ಇದ್ರು. ಅದು ಮಾಡಲಿಲ್ಲ ಗೌಡಪಾದರು. ಅಷ್ಟೊಂದು ತೀಕ್ಷ್ಣವಾಗಿ ಅದನ್ನ ಏನು ಮಾಡಿದ್ರು, ನಿರಾಕರಣೆ ಮಾಡಿದ್ರು. ಅವ್ರದ್ದೇ ಪದ ತಗೊಂಡು ನೋಡಿ, ನಿಮ್ಮ ಅರ್ಥ ಸರಿ ಇಲ್ಲ, ಈಗ ಅರ್ಥ ಇದಕ್ಕೆ ಅಂತ ಹೇಳಿದ್ರು. ಅಂತ ಹೇಳ್ಬಿಟ್ಟು ಯಥಾ, ಹೇಗೆ ಅಂದರೆ ಭಗವತ ಬಾದರಾಯಣೇನ ಶಾರೀರಿಕ ಮೀಮಾಂಸಾ ಸೂತ್ರೇ, ಇದು ಸ್ವಾಮಿಪಾದರ ವಿಶ್ಲೇಷಣೆ. ಇದು ಹೇಗೆ ಅಂದರೆ ಭಗವಾನ್ ಬಾದರಾಯಣರಿಂದ ಈ ಒಂದು ಶಾರೀರಿಕ ಮೀಮಾಂಸಾ ಸೂತ್ರದಲ್ಲಿ ಪ್ರದರ್ಶನ ಸಂವ್ಯವಹೃತ ಅಂದರೆ ಅಲ್ಲಿ ಬರೆಸಿಕ್ಕಂಥ ವ್ಯವಹಾರ, ಪದಗಳು, ಯುಕ್ತಿಗಳು, ಭಾಷೆಗಳು ಎಲ್ಲವೇ ಪ್ರತ್ಯಕ್ಷ ಅನುಮಾನ ಪ್ರಧಾನಾದ ಶಬ್ದ ಏನು ಬಳಸಿದ್ದಾರೆ ಅಲ್ಲಿ? ಪ್ರತ್ಯಕ್ಷ ಅಂತ ಬಳಸಿದ್ದಾರೆ, ಅನುಮಾನ ಅಂತ ಪದ ಬಳಸಿದ್ದಾರೆ, ಪ್ರಧಾನ ಅಂತ ಬಳಸಿದ್ದಾರೆ. ಇಂಥ ಪದಗಳೆಲ್ಲ ಎಲ್ಲಿ ಬಳಸಿದ್ದಾರೆ? ವೇದಾಂತ ಮೀಮಾಂಸಾ ಶಾಸ್ತ್ರದಲ್ಲಿ, ಶಾರೀರಿಕ ಮೀಮಾಂಸಾ ಶಾಸ್ತ್ರದಲ್ಲಿ ಅಲ್ಲಿ ಬಳಸಿದ್ದಾರೆ. ಆದರೆ ಈ ಒಂದು ನೋಡಿ ಶಬ್ದ ಶ್ರುತಿ ಸ್ಮೃತಿ ಬ್ರಹ್ಮಾದಿ ವಾಕ್ಯತ್ವೇನ ಪ್ರಯುಜ್ಯತೆ. ಹೀಗೆ ಎಲ್ಲಿ ಶ್ರುತಿ ಸ್ಮೃತಿ ಬ್ರಹ್ಮ ಇವುಗಳನ್ನು ಹೇಳತಕ್ಕಂತಹ ಈ ವೇದಾಂತದಲ್ಲಿಯೂ ಕೂಡ ಈ ಪ್ರತ್ಯಕ್ಷ, ಅನುಮಾನ ಅಂದರು, ಪ್ರಧಾನ ಅಂದರು, ಈ ಮುಂತಾದ ಶಬ್ದಗಳನ್ನು ಇವರು ಪ್ರಯೋಗ ಮಾಡಿದ್ದಾರೆ. ಯಾರು? ಬಾದರಾಯಣರು. ಈ ಪ್ರತ್ಯಕ್ಷ, ಅನುಮಾನ ಇವೆಲ್ಲ ಯಾರ ಪದಗಳು? ಪಾರಿಭಾಷಿಕ ಪದಗಳು. ಇದು ವೇದಾಂತದ ಪರಿಭಾಷೆ ಅಲ್ಲ. ವೇದಾಂತದ ಪರಿಭಾಷೆ ಏನು? ಅಯ್ಯೋ, ವೇದ್ಯವಾದ ಭಗವಂತ ಪರಮಾತ್ಮ ಯಾವ ಪ್ರಮಾಣಕ್ಕೂ ಸಿಕ್ಕುವನಲ್ಲ. ಅಂದಮೇಲೆ ಯಾಕೆ ಪ್ರತ್ಯಕ್ಷ ಅನುಮಾನ ಹಿಡ್ಕೊಂಡು ಒದ್ದಾಡ್ತಾರೆ? ಇದು ಇವ್ರ ಪದ ಅಲ್ಲ. ಮತ್ತೆ ಯಾರ್ದಿದು? ಇದು ಬರೀ ಸಾಂಖ್ಯದ್ದು ಮತ್ತು ವೈಶೇಷಿಕರು ಇವ್ರ ಪದ. ಇವ್ರ ಪದವನ್ನೇ ತಗೊಂಡು ವಾಕ್ಯನ ಪ್ರಯುಜ್ಯಂತೆ ತಮ್ಮಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ. ಮತ್ತು ಕತಿಪಯ ಬೌದ್ಧಯುಕ್ತೀನಾಂ ದೃಷ್ಟಾಂತಾನಾಂಚ ಊಹಾಹರಣಂತೂ ತದೀಯೇನೈವ ಬಾಣೇನ ತತ್ಪ್ರಹರಣಂ ಆದರ್ಶಯಿತು ಇತಿ ಅದೋಷಃ. ಇದು ಯಾಕೆ ಹಾಕ್ಕೊಂಡಿದ್ದಾರೆ ಗೊತ್ತೇ ಬಾದರಾಯಣರು? ನೋಡಿ, ಸಾಂಖ್ಯದ ಪ್ರಧಾನ, ಆ ಪ್ರಧಾನ ಅನ್ನೋ ವಾಕ್ಯವನ್ನು ಹಾಗೆಯೇ ಹಿಡ್ಕೊಂಡಿದ್ದಾರೆ. ವೈಶೇಷಿಕರ ಒಂದು ಪ್ರತ್ಯಕ್ಷ, ಅನುಮಾನ ಮತ್ತೆ ಅನುಪಲಬ್ಧಿ, ಅರ್ಥಾಪತ್ತಿ ಇದನ್ನು ತಗೊಂಡಿದ್ದಾರೆ. ಅದನ್ನು ಹಾಗೆ ಇಟ್ಟಿದ್ದಾರೆ ಬಾದರಾಯಣರು. ಇದು ಅವ್ರ ಪದ, ಇದು ಪಾರಿಭಾಷಿಕ ಪದ. ಮತ್ತೆ ಕೆಲವು ಬೌದ್ಧ ಯುಕ್ತಿಗಳನ್ನು, ದೃಷ್ಟಾಂತಗಳನ್ನು ಅದೇ ರೀತಿ ತಗೊಂಡಿದ್ದಾರೆ. ಹಾಗಂದ ಮಾತ್ರಕ್ಕೆ ಓಹೋ ಇವರು ಕೂಡ ಸಾಂಖ್ಯರು, ವೈಶೇಷಿಕರು, ಬೌದ್ಧರಿಗಿಂತ ಹೊರತಾಗಿಲ್ಲ ವೇದಾಂತಿಗಳು ಅಂತ ತೀರ್ಮಾನ ಮಾಡೋಕ್ಕಾಗತ್ತಾ? ಯಾಕೆ ತಗೊಂಡ್ರವರು ಅಂತಂದರೆ ಅವರ ಪದ ಇದೆಯಲ್ಲ ನೋಡಿ, ನೀವು ಪ್ರಧಾನ ಅಂತ ಹೇಳ್ತಾ ಇದ್ದೀರಲ್ಲ ಸಾಂಖ್ಯರೇ, ನೀವು ಪ್ರಧಾನ ಅಂತ ಹೇಳ್ತಾ ಇರ್ತಕ್ಕಂಥದ್ದು ನೀವು ಹೇಳ್ತಕ್ಕಂತಹ ಸ್ವತಂತ್ರವಾದ ಪ್ರಕೃತಿ ಪ್ರಧಾನ, ಅದರಿಂದ ಏನು ಉಂಟಾಯಿತು, ಪ್ರಪಂಚ ಉತ್ಪತ್ತಿ ಆಯಿತು ಅಂತ ಹೇಳ್ತಿದ್ದೀರಲ್ಲ, ಸ್ವತಂತ್ರವಾದ ತತ್ವ ಅಲ್ಲ. ನಮ್ಮ ವೇದಾಂತ ತತ್ವ ಏನು ಗೊತ್ತೇನೆ? ಇದು ಈ ಪ್ರಧಾನ ಅಂತಕ್ಕಂಥದ್ದು ನಾವು ಉಪಯೋಗಿಸ್ತೀವಿ. ಏನು ಗೊತ್ತೆ ಪ್ರಧಾನ ಅಂತ ಅನ್ನೋದು ಪರಬ್ರಹ್ಮದ ಒಂದು ಅವಿದ್ಯಾಕಲ್ಪಿತವಾದ ರೂಪ ಅಷ್ಟೆ. ಏನ
ಸ್ವತಂತ್ರವಾದ ತತ್ವ ಅಲ್ಲವೇ ಸ್ವತಂತ್ರ ಯಾವುದು? ಪ್ರಧಾನ ಸ್ವತಂತ್ರ ಅಂತ ಹೇಳಿ ಅದೇ ಪಾರಿಭಾಷಿಕ ಪದವನ್ನು ತಗೊಂಡು ಅದಕ್ಕೆ ಅರ್ಥಾಂತರವನ್ನು ಹೇಳ್ತಕ್ಕಂಥದ್ದು ನಮ್ಮ ವೇದಾಂತ ಬಾದರಾಯಣರು ಕೂಡ ಮಾಡಿದ್ದಾರೆ ಆ ಒಂದು ಕೆಲಸವನ್ನು ಅಂತೇಳಿ ಸ್ವಾಮಿಪಾದರು ಇದು ವಿಶ್ಲೇಷಣೆ ಮಾಡ್ತಾ ಇದೆ. ಅದು ಹೀಗಾಗಿದೆ, ಇದು ಅದೋಷ, ಇದರಲ್ಲಿ ಏನೂ ದೋಷ ಇಲ್ಲ. ಅಂದ್ರೇನು, ಅವರು ಪದವನ್ನು ತಗೊಂಡಿದ್ದಾರೆ, ದೋಷವಿಲ್ಲ. ಯಾಕೆ? ಅವರ ಯುಕ್ತಿಯನ್ನು ನಿರಾಕರಣೆ ಅವರ ಯುಕ್ತಿಯಿಂದಲೇ ನಿರಾಕರಣೆ ಮಾಡುವುದಕ್ಕೆ ಅಂತ ಹೇಳಿ ಇದಾಯ್ತಲ್ಲ. ನಹಿ ಪ್ರತಿವಾದಿ ಪರಿಭಾಷಿತ ಶಬ್ದ ತದ್ಯುಕ್ತಿ ಅನುವಾದ ಮಾತ್ರೇಣ ಪ್ರತಿವಾದಿ ಪರಿಭಾಷಿತ ಶಬ್ದ ತದ್ಯುಕ್ತಿ ಅನುವಾದ ಮಾತ್ರೇಣ. ನೋಡಿ, ಪ್ರತಿವಾದಿಗಳಿದ್ದಾರಲ್ಲ, ಸಾಂಖ್ಯರಿದ್ದಾರೆ, ಬೌದ್ಧರಿದ್ದಾರೆ, ವೈಶೇಷಿಕರಿದ್ದಾರೆ, ಜೈನರಿದ್ದಾರೆ, ಎಲ್ಲರೂ ಇದ್ದಾರೆ. ಅವರ ಒಂದು ಪಾರಿಭಾಷಿಕ ಶಬ್ದ ಇದೆ, ಮತ್ತು ಅವರ ಯುಕ್ತಿ ಇದೆ. ಅದನ್ನು ತೆಗೆದುಕೊಂಡ ಮಾತ್ರದಿಂದ ಕಸ್ಮಿಂಶ್ಚಿದಪಿ ವಾದೆ, ಯಾವ ವಾದದಲ್ಲಿಯೂ ಕೂಡ ತತ್ತನ್ಮತಾಂತರ ಸಾಂಕರ್ಯಂ ಶಂಕನೀಯಂ ಭವೇದಿತಿ. ಅವು ತೆಗೆದುಕೊಂಡ ಮಾತ್ರಕ್ಕೆ ಅವರ ಒಂದು ಮತಗಳ ಜೊತೆ ಇದು ಸೇರಿಕೊಂಡಿದೆ, ಇದು ಮತ ಸಾಂಕರ್ಯವಾಗಿ ಬಿಟ್ಟಿದೆ, ಅದರ ಜೊತೆ ಸೇರ್ಕೊಂಡ್ಬಿಟ್ಟಿದೆ ಕಂಡ್ರೆ ಅದೇ ಇದು ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳುವುದಕ್ಕೆ ಆಗುವುದಿಲ್ಲ, ಶಂಕಿಸುವುದಕ್ಕೆ ಆಗುವುದಿಲ್ಲ. ಅವರು ಪದ ಪರಿಭಾಷೆ ತೊಗೊಂಡಿದ್ದೇವೆ ಅಷ್ಟೇ, ಅಂದ ಮಾತ್ರಕ್ಕೆ ಅವ್ರನ್ನ ಅನುಸರಿಸ್ತೇವೆ, ಅವ್ರು ಸೇರ್ಕೊಂಡ್ಬಿಟ್ಟಿದ್ದೇವೆ ಅಂತ ಅರ್ಥವಾ? ಖಂಡಿತ ಅರ್ಥವಲ್ಲ. ಅಂದ್ಬಿಟ್ಟು ಯಥಾಚ ಇದಂ ಸರ್ವಂ ಉಪಪದ್ಯತೆ ತಥಾ ಅತ್ರ ರಹಸ್ಯ ವಿವೃತೌ ತತ್ರ ತತ್ರ ನಿಪುಣತರಂ ಸೌಗತ ಮತ ಸಾದೃಶ್ಯ ಭ್ರಾಂತಿ ನಿರಸನ ಪೂರ್ವಕಂ ಜಿಜ್ಞಾಸು ಜನ ಮನೋಲ್ಲಾಸ ಕೃತಃ ಏವ ಅಸ್ಮಾಭಿಃ. ಇದು ಸ್ವಾಮಿಪಾದರ ಈ ಒಂದು ಪ್ರಕರಣ ಇದೆಯಲ್ಲ, ಈ ಮಾಂಡುಕ್ಯದ ಕಾರಿಕೆಯದ ಒಂದು ವಿವರಣೆ, ವ್ಯಾಖ್ಯಾನ, ಇದೆಲ್ಲ ಒಂದು ಉಪಸಂಹಾರ ವಾಕ್ಯ. ಇದು ಏನು ನೋಡಿ ಹೇಳ್ತಾರೆ ಇಲ್ಲಿ, ಯಥಾಚ ಇದಂ ಸರ್, ಇವೆಲ್ಲ ಹೇಳಿದ್ರಲ್ಲ, ಇವೆಲ್ಲವೂ ಕೂಡ ಹೇಗೆ ಸರಿಯಾಗಿದೆ ಅಂತಕ್ಕಂಥದ್ದು ನಾನೇನು ಮಾಡಿದ್ದೇನೆ, ಈ ರಹಸ್ಯ ವಿವೃತವು, ಇದು ರಹಸ್ಯ, ಈ ಮಾಂಡುಕ್ಯದಲ್ಲಿರ್ತಕ್ಕಂಥ ರಹಸ್ಯ, ಇದನ್ನು ನಾನು ವಿವೃತವು ಅನಾವರಣ ಮಾಡಿದ್ದೇನೆ. ಅದರ ಗ್ರಂಥ ಇದು, ಆ ಗ್ರಂಥ ಇದು. ಅಂದ್ರೇನು, ಮಾಂಡುಕ್ಯ ಕಾರಿಕೆಯಲ್ಲಿ ಇರತಕ್ಕಂತಹ ರಹಸ್ಯಗಳನ್ನು ಅನಾವರಣ ಮಾಡುವ ಮೂಲಕ ನಾನು ಈ ಗ್ರಂಥವನ್ನು ಬರೆದಿದ್ದೇನೆ. ಅನಾವರಣೆ ಮಾಡತಕ್ಕಂಥ ಗ್ರಂಥ ಇದು ಅಂತ ಹೇಳಿ, ಈ ಗ್ರಂಥದಲ್ಲಿ ತತ್ರ ತತ್ರ ಅಲ್ಲಲ್ಲಿ ಸೌಗತ ಮತ ಸಾದೃಶ್ಯ ಭ್ರಾಂತಿ ನಿರಸನ ಪೂರ್ವಕಂ, ಅಲ್ಲಲ್ಲಿ ಏನು ಮಾಡಿದ್ದೇನೆ ನಾನು, ನಿಪುಣತರಂ ಅಂತಂದ್ರೇನು, ಯುಕ್ತಿಯುಕ್ತವಾಗಿ, ನೈಪುಣ್ಯದಿಂದ, ನಿಪುಣ್ಯ ಯುಕ್ತಿಯುಕ್ತವಾಗಿ, ಆಗಮದ ಬಲದಿಂದ ಮತ್ತು ಅನುಭವದ ಬಲದಿಂದ, ಇಷ್ಟು ಬಲಗಳಿಂದ ನಾನು ಏನು ಮಾಡಿದ್ದೇನೆ ಈ ಗ್ರಂಥದಲ್ಲಿ, ಸೌಗತ ಮತ ಸಾದೃಶ್ಯ ಭ್ರಾಂತಿ ನಿರಸನ ಪೂರ್ವಕಂ. ಓಹೋ, ಈ ವೇದಾಂತವೂ ಕೂಡ ಸೌಗತ ಮತ, ಬೌದ್ಧ ಮತದ ಒಂದು ಭಾಗವೇ ಅಥವಾ ಅದೇ ಅಂತ ಏನೋ ಭ್ರಾಂತಿ ಇತ್ತಲ್ಲ, ಸಾದೃಶ್ಯ, ಅದು ಒಂದೇ ಕಣ್ರಿ ಅಂತಕ್ಕಂಥ ಭ್ರಾಂತಿ, ಅದನ್ನು ನಿರಸನ ಮಾಡುವ ಮೂಲಕ, ತಳ್ಳಿ ಹಾಕುವ ಮೂಲಕ, ದೂರೀಕರಣ ಮಾಡುವ ಮೂಲಕ ಏನು ಮಾಡಿದ್ದೇನೆ ನಾನು, ಜಿಜ್ಞಾಸು ಜನ ಮನೋಲ್ಲಾಸ ಕೃತಃ, ಜಿಜ್ಞಾಸು ಜನಗಳ ಮನಸ್ಸನ್ನು ಉಲ್ಲಾಸ, ಉತ್ ಲಾಸ ಅಂದ್ರೇನು, ಅವ್ರು ಏನೋ ಒಂದು ಲಾಸ ಇತ್ತು, ಅಲ್ಲೇ ಇಟ್ಕೊಂಡು ಆಹಾ ಚೆನ್ನಾಗಿದೆ, ನಾವು ತಿಳ್ಕೊಂಡಿದ್ದೆ ಸರಿಯಾಗಿದೆ, ಏನು ಬೌದ್ಧ ಮತಕ್ಕೂ ವೇದಾಂತ ಮತಕ್ಕೂ ಏನು ವ್ಯತ್ಯಾಸ ಇಲ್ಲ, ಎಲ್ಲ ಒಂದೇ ಅಂದ್ಕೊಂಬಿಟ್ಟು ಅದರಲ್ಲೇ ಇದ್ರಲ್ಲ, ಅದನ್ನು ಉಲ್ಲಾಸ, ಆ ಮನೋಧರ್ಮವನ್ನು ಕೂತು ಅಲ್ಲಿಂದ ಆ ಜಿಜ್ಞಾಸು ಜನಗಳನ್ನು ಮೇಲಕ್ಕೆ ಕರೆದುಕೊಂಡು ಹೋಗುವುದಕ್ಕಾಗಿ, ಇಲ್ಲಪ್ಪ ನಿಮಗೆ ಸರಿ ಇಲ್ಲ ಅಂತ ಇನ್ನೂ ಕೂಡ ಮೇಲಕ್ಕೆ ಕರೆದುಕೊಂಡು ಹೋಗುವುದಕ್ಕಾಗಿ ನಾನು ಈ ಗ್ರಂಥವನ್ನು ರಚಿಸಿದ್ದೇನೆ. ಇಲ್ಲಿ ಕರ್ಮಣಿ ಪ್ರಯೋಗ ಮಾಡಿದ್ದಾರೆ, ನಮ್ಮಿಂದ ಅಂತ ಹಾಕಿದ್ದಾರೆ ಬಹುವಚನ, ಅದು ಒಂದು ಮರ್ಯಾದೆ. ಅದು ನನ್ನಿಂದ ಈ ಗ್ರಂಥವು ರಚಿಸಲ್ಪಟ್ಟಿದೆ. ಯಾವುದು?
ಮಾಂಡೂಕ್ಯ ರಹಸ್ಯ ವಿವೃತಿ ಎಂಬತಕ್ಕಂತಹ ಗ್ರಂಥ ಇದೆಯಲ್ಲ, ಇದಕ್ಕೋಸ್ಕರ ರಚಿಸಲ್ಪಟ್ಟಿದೆ ಅಂಥೇಳಿ. ಕರಿಷ್ಯತೆ ಚ ಪುನರಪಿ ಪರಿಶಿಷ್ಟೆ ಸಂಗ್ರಹತ ಇತ್ಯಲಂ. ಇದೇನಾಗಿದೆ, ಇದನ್ನೇ ಈ ಪದ ಪರಿಶಿಷ್ಟ ಏನು ಮಾಡಿದ್ದಾರೆ, ಈ ಪದನ ಇದು ಎಲ್ಲಿ ಸಾಮ್ಯವಾದ ಪದಗಳಿದೆ ಅದಕ್ಕೆರಡೂ ಏನರ್ಥ ಅಂತ ಒಂದು ಪರಿಶಿಷ್ಟ ಸಣ್ಣದಾಗಿ ಕೊಟ್ಟಿದ್ದಾರೆ, ಅದನ್ನು ಮಾಡಿದ್ದೇನೆ ನಾನು ಅಂಥೇಳಿ. ಪರಿಶಿಷ್ಟ ಸಂಗ್ರಹ ಇತಿ ಅಲಂ ಅಂಥೇಳಿ ಇಷ್ಟು ಹೇಳಿ ಏನು ಮಾಡಿದ್ರು, ಇಷ್ಟೆಲ್ಲ ನೋಡಿ ಒಂದು 560 ಪುಟ ಆಯ್ತಲ್ಲ, ಪುಟ ಬರೆದುಬಿಟ್ಟು ಏನು ಹೇಳ್ತಾರೆ ಸ್ವಾಮಿಪಾದರು, ಇತಿ ಅಲಂ ಸಂಪ್ರದಾಯ ವಿವೇಕ ಶೂನ್ಯೈಕರುತ್ಥಾಪಿತಾಯ ಮತಾಂತರ ಸಂಕ್ರಾಂತಿ ಶಂಕಾಯ ನಿರಾಸ ಪ್ರಯಾಸೇನ ಇತಿ. ನಿರಾಸ ಪ್ರಯಾಸೇನ ಅಲಂ ಅಂತ ಬಂದ ತಕ್ಷಣ ಏನು ಮಾಡಬೇಕು ಗೊತ್ತೇನೋ, ಅದಕ್ಕೆ ತೃತೀಯ ವಿಭಕ್ತಿನೇ ಬರಬೇಕು. ತೇನ ಅಲಂ, ಇಷ್ಟು ಸಾಕು ಅಂತ ಅಷ್ಟೆ, ಸಾಕು. ಇಷ್ಟೆಲ್ಲ ಹೇಳಿದೆ ಸಾಕು, ಇನ್ನೂ ಹೇಳಿದೆ ಅಂದರೆ ಇಷ್ಟು ವಿವರಣೆ ಕೊಟ್ಟರು ಸಾಕು, ಇಷ್ಟು ಅಂದರೆ ಇನ್ನೂ ಬೇಕಾದಷ್ಟಿತ್ತು, ಇಷ್ಟು ಸಾಕು ಅಂತ ಹೇಳಿದ ಅಭಿಪ್ರಾಯ ಅಷ್ಟೆ. ಇದು ಏನು ಕರಿಷ್ಯತೆ ಇದಲ್ಲ ಆ ಪರಿಷತ್ ಯಾಕೆ ಮಾಡಿದ್ದೀವಿ ಅಂದರೆ ವೇದಾಂತ ಸಂಪ್ರದಾಯ ವಿವೇಕ ಶೂನ್ಯ ಈಗ ಉತ್ತರ. ವೇದಾಂತ ಸಂಪ್ರದಾಯವನ್ನು ವಿವೇಕದಿಂದ ತಿಳಿದುಕೊಳ್ಳುವುದಕ್ಕೆ ವಿವೇಕ ಶೂನ್ಯ ಆಗದೇ ಇರತಕ್ಕಂಥ ಕೆಲವರು, ಅವರಿಂದ ಏನಾಗಿದೆ, ಅವರಿಂದ ಏನೋ ಹೇಳಿಬಿಟ್ಟಿದ್ದಾರೆ ಅವರು ಪಾಪ ವೇದಾಂತ ಸಂಪ್ರದಾಯ ತಿಳ್ಕೊಳ್ಳೋದಕ್ಕೆ ಅಶಕ್ತರವರು, ಅಶಕ್ನುವಾನೈಹಿ. ಅವರೇನು ಏನೋ ಹೇಳಿಬಿಟ್ಟು ಏನು ಮಾಡಿದ್ದಾರೆ ಅವರು, ಮತಾಂತರ ಸಂಕ್ರಾಂತಿ ಶಂಕ. ಓಹೋ, ಬೌದ್ಧ ಮತಕ್ಕೂ ಇದಕ್ಕೂ ವ್ಯತ್ಯಾಸ ಇಲ್ಲ ಕಣ್ರಿ ಅಂತ ಹೇಳಿಬಿಟ್ಟಿದ್ದಾರೆ ಅವರು. ಯಾಕೆ, ಅವರಿಗೆ ವೇದಾಂತ ಸಂಪ್ರದಾಯ ವಿವೇಕ ಶೂನ್ಯರು ಅವ್ರು ಹೇಳಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅದನ್ನು ನಿರಾಸ ಪ್ರಯಾಸ, ಈ ನಿರಾಸ ದೂರೀಕರಣ ಮಾಡುವುದಕ್ಕೆ, ನಿರಾಕರಣೆ ಮಾಡುವುದಕ್ಕೆ ನಾವು ಇಷ್ಟೊಂದು ಶ್ರಮಪಟ್ಟು ಬರೆದಿದ್ದೇವಲ್ಲ, ಇದು ಇಷ್ಟು ಸಾಕು. ನಿರಾಯಾಸೇನ ಅಲಂ, ಇದು ಇಷ್ಟು ಸಾಕು ಅಂತ ಹೇಳಿಬಿಟ್ಟು ಇಲ್ಲಿಗೆ ಮುಕ್ತಾಯ ಮಾಡ್ತಾರೆ ಈ ಒಂದು ಅದ್ಭುತವಾದ ಗ್ರಂಥ ಮಾಂಡೂಕ್ಯ ರಹಸ್ಯ ವಿವೃತಿ ಅಂತಕ್ಕಂಥದ್ದು. ಇಷ್ಟೊಂದು ಈ ವಿವೇಚನಾಪೂರ್ಣವಾದ ಗ್ರಂಥ ಮಾಂಡೂಕ್ಯೋಪನಿಷತ್ತಿಗೆ ಬಹುಶಃ ಯಾರೂ ಬರೆದಿಲ್ಲ, ಎಲ್ಲೂ ಇಲ್ಲ. ಗೌಡಪಾದ ಕಾರಿಕೆಯನ್ನು ಬಿಟ್ಟರೆ ಅದಕ್ಕೆ ವಿವರಣೆಯನ್ನು ಕೊಟ್ಟಿರ್ತಕ್ಕ ಬೇಕಾಷ್ಟು ಸಂಸ್ಥೆಯವರು ಮಾಡಿದ್ದಾರೆ ನೋಡಿ, ಬೇಕಾಷ್ಟಿದೆ. ನಮಗೆ ರಾಮಕೃಷ್ಣಾಮಿಷನವರಿದೆ, ಚನ್ಮಯಾಮಿಷನವರಿದ್ದೆ, ಆಮೇಲಿಂದ ಆರ್ಷ ಇದರದ್ದೇ ಅವ್ರದ್ದಿದೆ, ಎಲ್ಲ ಇದೆ. ಆದರೆ ಈ ಒಂದು ನಾವು ನೋಡಿದ್ವಿ, ನಮಗೆ ಅನುಭವ ಆಗಿದೆಯಲ್ಲ, ಈ ಒಂದು ವಿಶ್ಲೇಷಣೆಯನ್ನು ಯಾರೂ ಮಾಡಿಲ್ಲ. ಎಷ್ಟು ಆಳವಾಗಿ ಸ್ವಾಮಿಪಾದರು ಆ ಬೌದ್ಧ ಗ್ರಂಥವನ್ನು ಅಧ್ಯಯನ ಮಾಡಿ ಇದಕ್ಕೂ ಅದಕ್ಕೂ ಇರತಕ್ಕಂಥ ಸಾಮ್ಯ ವೈಲಕ್ಷಣ್ಯ ಎರಡನ್ನೂ ಕೂಡ ಹೇಳಿ ಈ ಒಂದು ಗ್ರಂಥವನ್ನು, ಅದ್ಭುತವಾದ ಗ್ರಂಥವನ್ನು ಇಲ್ಲಿ ಪರಿಸಮಾಪ್ತಿ ಮಾಡಿದ್ದಾರೆ ನೋಡಿ. ಏತಸ್ಮಿನ್ ಪ್ರಕರಣೆ ಪರಮತ ಪರಾಮರ್ಶೇನ ಏತಾವತ್ ಪರಿನಿಷ್ಪನ್ನಂ. ಈ ಒಂದು ಪ್ರಕರಣದಲ್ಲಿ ಪರಮತ ಪರಾಮರ್ಶೇನ ಅಂದ್ರೇನು, ಪರಮತ ಅಂದರೆ ಬೌದ್ಧ ಮತ ಅಷ್ಟೇ, ಇನ್ಯಾವ ಬೇರೆ ಮತ ಇಲ್ವಲ್ಲ. ಸೌಗತ ಅವೆಲ್ಲ ಹಿಂದೆ ಮಾಡಿದ್ದಾಯಿತು, ಸೂತ್ರ ಭಾಷೆಯಲ್ಲಿ ಮಾಡಿದ್ದಾರೆ ಅವೆಲ್ಲ. ಪರಾಮರ್ಶೆ ಇದು ಈ ಒಂದು ಬೌದ್ಧ ಮತವನ್ನು ತೆಗೆದುಕೊಂಡು ಅದಕ್ಕೂ ಇದಕ್ಕೂ ಒಂದು ಸಂಬಂಧವನ್ನು ಸ್ವಲ್ಪ ಏನು ವಿವೇಚನೆ ಮಾಡಿ ವಿವೇಕಯುತವಾಗಿ ನಾವು ಮಾಡಿದ್ದೇವರ ತೀರ್ಮಾನ. ಇದರಿಂದ ಏನು ಗೊತ್ತಾಗುತ್ತೆ, ಏನು ನಮಗೆ ತಿಳಿದು ಬರುತ್ತೆ? ಒಂದೇ ಒಂದು ವಾಕ್ಯ ಹೇಳಿಬಿಡಿ ಸ್ವಾಮಿ ಅಂತ ಹೇಳಿದ್ರೆ ಅದನ್ನು ಹೇಳ್ತೇವೆ, ಅದಕ್ಕೂ ಹೇಳ್ತೇವೆ ಕೇಳಪ್ಪ ಅಂಥೇಳಿ ಸ್ವಾಮಿಪಾದರು ಹೇಳ್ತಾ ಇದ್ದಾರೆ. ಅಣೋರಣೀಯಾನ್ ಮಹತೋ ಮಹೀಯಾನ್ ಸ್ವಯಂ ಪ್ರಮಾಣೋಪಿ ಸಮಾಧಿಗಮ್ಯ ವಿಜ್ಞಾನಮೇಕಂ ಸಚ ಧರ್ಮಧಾತು ತಂ ಯೋ ವಿಜಾನಾತಿ ಸ ನಿತ್ಯ ಬುದ್ಧ ಅಂತಕ್ಕಂಥದ್ದು ಇದು ಇದೆ. ಈ ಹಿಂದೆ ಹೇಳಿದ್ದೆಲ್ಲ ಒಂದು ಉಪಸಮಾರೋಪವಾಗಿರ್ತಕ್ಕಂಥ ಶ್ಲೋಕ. ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂದರೆ ಪರಿಮಾಣ ಏನು, ಅಣುವಿಗೂ ಅಣು,
ಮತ್ತು ಮಹತ್ತಿಗೂ ಮಹತ್ತು ಸ್ವಯಂ ಪ್ರಮಾಣ ಅಪಿ ಸಮಧಿಗಮ್ಯ. ಇದಕ್ಕೇನು ಈ ಪ್ರಮಾಣ ಅಂದರೆ ಯಾವ ಪ್ರಮಾಣದಿಂದಲೂ ಕೂಡ ಸಿದ್ಧವಾಗ್ತಾ ಇರ್ತಕ್ಕಂಥದ್ದಲ್ಲ ಇದು. ಮತ್ತು ಸ್ವಯಂ ಪ್ರಮಾಣ ಅಂತಂದ್ರೆ ಒಂದೇ, ಇನ್ನೇನು ನಾ ಪ್ರಮಾಣ ಅನುಭವ ಪ್ರಮಾಣ ಅಂತಂದ್ರೆ ಒಂದೇ. ಅನುಭವ ಪ್ರಮಾಣೈಕಗಮ್ಯಂ ಬ್ರಹ್ಮ. ಯಾವ ಪ್ರಕಾರ? ವೇದಾಂತದ ಪ್ರಕಾರ. ಬೇರೆಯವ್ರ ಪ್ರಕಾರ ಬಿಡಿ, ಅದೆಲ್ಲ ಬೇಡ. ಹೀಗೆ ಸಮಧಿಗಮ್ಯ ವಿಜ್ಞಾನಮೇಕಂ ಧರ್ಮಧಾತು. ಅಂದರೆ ಒಂದೇ ಒಂದು ವಿಜ್ಞಾನ ಅಂದರೆ ಏನು? ಆ ವಿಜ್ಞಾನಕ್ಕೆ ಒಂದೇ ಒಂದು ಏನು? ಅದಕ್ಕೆ ಯಾವ ಚಲನೆಯಾಗಲಿ, ವ್ಯಭಿಚಾರವಾಗಲಿ, ಮತ್ತೆ ತಾರತಮ್ಯವಾಗಲಿ, ಇವನಲ್ಲಿ ಹೆಚ್ಚು ವಿಜ್ಞಾನ, ಅವನಲ್ಲಿ ಕಡಿಮೆ ವಿಜ್ಞಾನ, ಅಲ್ಲಿ ವಿಜ್ಞಾನ ಅಲ್ಲಿಲ್ಲ, ಇಲ್ಲಿದೆ, ಈ ಥರ ಯಾವುದೂ ಕೂಡ ಒಂದು ಇಲ್ಲದೆ ಇರತಕ್ಕಂಥ ಅದ್ಯಾವುದು? ಧರ್ಮಧಾತು. ಧರ್ಮ ಅಂದರೆ ಇಲ್ಲಿ ಜೀವರುಗಳು ಅವರೆಲ್ಲ ಇರ್ತಾರಲ್ಲ, ಅದು ಇದು ಯಾವುದು? ಈ ಒಂದು ತತ್ವ ಯಾವುದು ಗೊತ್ತು? ಜೀವ ಅಂತಕ್ಕಂಥ ಇಂಥ ಧರ್ಮಧಾತು ಅಣೋರಣೀಯಾನ್ ಮಹತೋ ಮಹೀಯಾನ್. ಇದಕ್ಕೂ ಮತ್ತೆ ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಬರತಕ್ಕಂಥ ಪರಮಾರ್ಥ ತತ್ವಕ್ಕೂ ಏನೂ ಭೇದವಿಲ್ಲ. ಸಂಯೋ ವಿಜಾನಾತಿ ಅಂದರೆ ಇದನ್ನು ಯಾವನು ತಿಳಿಯುತ್ತಾನೆಯೋ ಸಹ ನಿತ್ಯ ಬುದ್ಧ. ಅವನು ಬರೀ ಬುದ್ಧ ಅಲ್ಲ, ನಿತ್ಯ ಬುದ್ಧ. ಅಂದರೆ ಏನು ಇಲ್ಲಿ ಅಭಿಪ್ರಾಯ ಏನು? ಓಹೋ, ಇಷ್ಟೆಲ್ಲ ತಿಳ್ಕೊಂಡ ಕಣ್ರಿ, ಈಗ ಅವನು ಬುದ್ಧನಾದ, ಅದೇನು ಪರಮಾರ್ಥದರ್ಶಿಯಾದ ಅಂತ ಅಲ್ಲ. ನಿತ್ಯ ಬುದ್ಧ ಹಿಂದೆಯೂ ಆಗಿದ್ದ, ಇದು ತಿಳ್ಕೊಳ್ಳೋಕೆ ಮುಂಚೆನೂ ಕೂಡ, ಆದರೆ ಗೊತ್ತಿರಲಿಲ್ಲ ಅಷ್ಟೆ. ನಾವು ಅವನು ಹೇಳಿದ್ವಿ, ತಿಳ್ಕೊಂಡ ಅಷ್ಟೆ. ಹಾಗೆ ನಿತ್ಯ ಬುದ್ಧ ಅವನು ಅಂತ ಹೇಳಿ ಈ ಒಂದು ಪ್ರಕರಣವನ್ನು ಮುಗಿಸ್ತಾ ಇದ್ದಾರೆ. ಮುಂದೆ ಕಡೆಯ ಶ್ಲೋಕ ಇದು ಮಂಗಳ ಶ್ಲೋಕ. ಇದು ಒಂದು ಮಂಗಳ ರೂಪವಾದಂಥ ಒಂದು ಶ್ಲೋಕ. ಇದು ಸಿದ್ಧಾಂತ ಭಾಗ ಎಲ್ಲ ಇಲ್ಲಿಗೆ ಮುಗಿಯಿತು. ಇಲ್ಲಿಗೆ ಈ ಒಂದು ಗ್ರಂಥದ ಪರಿಸಮಾಪ್ತಿ ಕೂಡ ಆಯಿತು. ಈ ಒಂದು ಕಾರಿಕೆ ಇದೆಯಲ್ಲ, ಇದು ಕಂಠೋಕ್ತವಾಗಿರತಕ್ಕಂಥ ಕಾರಿಕೆ. ಇದನ್ನು ಮತ್ತೆ ನಮ್ಮ ಸ್ವಾಮಿಪಾದರವರ ಪ್ರಶಸ್ತಿ ಶ್ಲೋಕವನ್ನು ಕೂಡ ಇನ್ನೊಂದು ಸ್ವಲ್ಪ ಲೇಟ್ ಆಯಿತು, ಕ್ಷಮಿಸಬೇಕು. ಇನ್ನೊಂದು ಸಾರಿ ಮಾತ್ರ ಹೇಳಿಬಿಟ್ಟು ಇನ್ನು ಒಂದೇ ನಿಮಿಷದಲ್ಲಿ ಮುಕ್ತಾಯ ಮಾಡಿಬಿಡೋಣ. ಕೊನೆಯ ಕಾರಿಕೆ ಇದು 99ನೇ ಕಾರಿಕೆ. ಕ್ರಮತೇನ ಹಿ ಬುದ್ಧಸ್ಯ ಜ್ಞಾನಂ ಧರ್ಮೇಶು ತಾಯಿನಃ ಸರ್ವೇ ಧರ್ಮಾಸ್ತಥಾ ಜ್ಞಾನಂ ನೈತದ್ಬುದ್ಧೇನ ಭಾಷಿತಂ. ಕಂಠೋಕ್ತವಾಗಿ ಹೇಳಿದ್ರು ಭಗವಾನ್. ಇದನ್ನ ನಮಗೆ ತಿಳಿಸಿಕೊಟ್ಟಿರತಕ್ಕಂತಹ ಓಂ ಕಷಾಯರಹಿತಂ ಕಾಷಾಯವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಓಂ ಕಷಾಯರಹಿತಂ ಕಾಷಾಯವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಇಷ್ಟೆಲ್ಲ ಈ ಮಾಂಡುಕ್ಯ ರಹಸ್ಯ ಇತ್ತಲ್ಲ, ಈ ಸ್ವಾಮಿ ಗ್ರಂಥ. ಇದನ್ನು ಏನಾದರೂ ವಿವರಣೆ ಮಾಡಿ ನಾನು ಸ್ವಲ್ಪ ತಮಗೆ ಗೊತ್ತಾಗುವ ಹಾಗೆ ಸ್ವಲ್ಪ ಹೇಳಿದ್ದೇನೆ ಅಂತ ಆದರೆ ಇವಕ್ಕೆಲ್ಲ ಕಾರಣ ಏನು ಗೊತ್ತೇನೋ? ಸ್ವಾಮಿಪಾದರವರ ಅನುಗ್ರಹವೇ ಕಾರಣ ಅಷ್ಟೆ. ಅವರೇ ಹೇಳ್ತಿರ್ತಾರೆ. ಇಲ್ಲಿ ನೋಡಿ, ಇವೆಲ್ಲ ಏನು ಬಹಳ ಕಷ್ಟವಾದ ವಾಕ್ಯಗಳು, ಒಂದಿದು ಅರ್ಥ ಆಗೋದಿಲ್ಲ. ಗೌಡಪಾದ ಕಾರಿಕೆನೇ ಕಷ್ಟ. ಅದನ್ನು ವಿವೃತ್ತಿ ಮಾಡತಕ್ಕ